Good morning. So this will be a ವಿಶ್ರುತಂ ವೇಣುನಾದೆ ವೇಣುನಾದೆ ವಿಶ್ರುತಂ ವೇಣುನಾದೆ ಅರುಣನೇತ್ರೇ ಓಂ ಕಪಾಳು ತ್ಯಾಶು ಪುರುಷ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಎಲ್ಲ ಹಿರಿಯರೇ, ಈ ಸರಣಿಗೆ ಪ್ರಾಯೋಜಕರಾಗಿ ಸಹಕರಿಸಿದಂಥ ಎಲ್ಲ ಕುಟುಂಬ ಪರಿವಾರದವರನ್ನು ಸ್ಮರಿಸ್ತಾ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಮಹಾಚೈತನ್ಯ ಸ್ವರೂಪಿಣಿಯಾದಂತಹ ಶ್ರೀಮಾತೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಸದಾತುಷ್ಟ, ಸದೋದಿತ ಮತ್ತು ಸದಾತುಷ್ಟ ಈ ಎರಡು ನಾಮಗಳನ್ನು ನಾವು ನೋಡಿದ್ದೆವು. ಇವತ್ತು 922ನೇ ನಾಮ ತರುಣಾದಿತ್ಯ ಪಾಟಲ ಅಂತ. ಪ್ರಾಯಶಃ ಜಗನ್ಮಾತೆಯನ್ನು ಏನೆಲ್ಲ ವಸ್ತುಗಳಿಗೆ ಹೋಲಿಸಿ ಆದರೂ ನಮಗೆ ಅರ್ಥ ಮಾಡಿಸ್ಬೇಕು ಅನ್ನುವಂಥ ಒಂದೇ ಒಂದು ಕಳಕಳಿ ಲಲಿತಾ ಸಹಸ್ರನಾಮದ್ದು. ಹಾಗಾಗಿ ಜಗನ್ಮಾತೆಯ ಬಣ್ಣವನ್ನು ಕುರಿತು ಹೇಳುವಂಥ ನಾಮ ಇದು. ಲೌಕಿಕವಾದ ವಸ್ತುಗಳಿಗೆ ಇನ್ನೊಂದು ಬಣ್ಣವನ್ನು ಉಪಮಾನವಾಗಿ ದೃಷ್ಟಾಂತವಾಗಿ ಕೊಡಬೇಕಿದ್ರೆ ಲೌಕಿಕ ವಸ್ತುಗಳೇ ಸಾಕಾಗ್ತವೆ. ಆದರೆ ಅಲೌಕಿಕವಾದಂತಹ ಅಧ್ಯಾತ್ಮದ ತುದಿಯ ಕೇಂದ್ರ ಬಿಂದುವಾದಂತಹ ಜಗನ್ಮಾತೆಯ ಬಣ್ಣವನ್ನು ಹೋಲಿಸಬೇಕು ಅಂದರೆ ಯಾರಿಗೆ ಹೋಲಿಸಬೇಕು? ಹಾಗಾಗಿ ಆ ಎತ್ತರದ ದೇವರಿಗೇ ಹೋಲಿಸಬೇಕು ಅಲ್ವಾ? ಯಾರು ಹಾಗಿದ್ರೆ ತರುಣಾದಿತ್ಯ ಪಾಟಲ.
ತರುಣ ಸೂರ್ಯನಂತೆ ಅರುಣವರ್ಣವಾಗಿರುವವಳು. ಇದು ಈ ನಾಮದ ಯಥಾವತ್ತಾದ ಅರ್ಥ. ಹಾಗಿದ್ರೆ ಸೂರ್ಯನಲ್ಲೂ ಸಹ ತರುಣ ಸೂರ್ಯ, ವೃದ್ಧ ಸೂರ್ಯ ಅಂತೆಲ್ಲ ಇದ್ದಾನನ್ರಿ ಅಂತಂದರೆ ಆ ಭಗವಂತನ ಕಲ್ಪನೆ ಉಂಟಲ್ಲ. ಯಾಕೆಂದರೆ ಲಲಿತಾ ಸಹಸ್ರ ನಾವು ಹೇಳಿದವನು ಅವನೇ ತಾನೇ ಅಂತ. ಅದು ಅದ್ಭುತವಾದಂಥ ಕಲ್ಪನೆ. ಹಾಗೆ ಇದೆ ಅಂತ ಅಂದ್ಕೊಳ್ಳಿ ಅಂತ. ಹಾಗಿದ್ರೆ ಸೂರ್ಯನಲ್ಲಿ ತರುಣ ಸೂರ್ಯ ಅಂದರೆ ಹೇಗಿರ್ತಾನೆ, ಬಾಲ ಸೂರ್ಯ ಅಂದರೆ ಹೇಗಿರ್ತಾನೆ, ವೃದ್ಧ ಸೂರ್ಯ ಅಂದರೆ ಹೇಗಿರ್ತಾನೆ ಅಂತಂದರೆ, ತರುಣ ಮಧ್ಯಾಹ್ನಕಾಲಿಕ ಆದಿತ್ಯ ತದ್ವತ್ ಪಾಟಲ ಶ್ವೇತ ರಕ್ತ. ಅಷ್ಟು ಸುಲಭವಾಗಿ ಹೇಳ್ತಾರೆ ವಿಚಾರ. ಸಾಮಾನ್ಯ ಸಂಸ್ಕೃತ ಬರೋರಿಗೂ ಅರ್ಥ ಆಗುತ್ತೆ. ತರುಣ ಮಧ್ಯಾಹ್ನಕಾಲಿಕ ಆದಿತ್ಯ, ಆದಿತ್ಯ ಸೂರ್ಯ, ಮಧ್ಯಾಹ್ನ ಕಾಲದ ಸೂರ್ಯ ಇರ್ತಾನಲ್ಲ, 12 ಗಂಟೆ 1 ಗಂಟೆ ನೆತ್ತಿಯ ನೇರಕ್ಕೆ ಬಂದ ಸೂರ್ಯ ಅವನು ತರುಣಾದಿತ್ಯ. ಹಾಗಿದ್ರೆ ಬಾಲ ಆದಿತ್ಯ ಅವನು ಉದಯ ಕಾಲದಲ್ಲಿರುವವನು, ಮಧ್ಯಾಹ್ನದವನು ತರುಣಾದಿತ್ಯ ಅಂತ. ಹಾಗಿದ್ರೆ ಇವನ ಹಾಗೆ ಅವಳು ಹೇಗಿದ್ದ ಅಂದರೆ ಪಾಟಲ. ಪಾಟಲ ಅಂದರೆ ಅರುಣವರ್ಣದವಳು, ಅಥವಾ ಪಾಟಲ ಅನ್ನೋದಕ್ಕೆ ಇನ್ನೊಂದು ರೀತಿಯಲ್ಲಿ ಅರ್ಥ ಹೇಳಬೇಕು ಅಂದರೆ ಶ್ವೇತರಕ್ತಸ್ತು ಪಾಟಲ. ಕೆಂಪು ಮತ್ತು ಬಿಳುಪು ಈ 2 ಬಣ್ಣಗಳ ಮಿಶ್ರಣವಾದಾಗ ಅದನ್ನು ಪಾಟಲ ಬಣ್ಣ ಅಂತ ಕರೀತಾರೆ. ಕೆಂಪು ಮತ್ತು ಬಿಳುಪು ಹೀಗೆ ಅಂತ. ಹಾಗೆ ಬಹುತೇಕ ಎಲ್ಲ ವ್ಯಾಖ್ಯಾನಕಾರರು ಜಗನ್ಮಾತೆಯನ್ನು ಹೇಳಬೇಕಿದ್ರೆ ಇದೇ ದೃಷ್ಟಾಂತ ಕೊಟ್ಟಿದ್ದಾರೆ, ತರುಣಾದಿತ್ಯ ಪಾಟಲ ಅಂತ. ತರುಣಾದಿತ್ಯ ಅಂದರೆ ಮಧ್ಯಾಹ್ನ ಕಾಲದ ಸೂರ್ಯ ಆಯಿತು. ಪ್ರಾತಃ ಕಾಲದ ಸೂರ್ಯ ಅವನು ಕೆಂಪು ಬಣ್ಣದವನು, ಆದ್ದರಿಂದಲೇ ಅವನು ಬಾಲಸೂರ್ಯ ಅಂತ. ಮಧ್ಯಾಹ್ನ ಕಾಲದಲ್ಲಿ ಆತ ಸ್ವಲ್ಪ ಪ್ರಖರವಾಗಿರ್ತಾನೆ, ತುಂಬು ಯೌವನದವನು ಆಗ ಅವನು. ಹಾಗಾಗಿ ಅವನನ್ನು ತರುಣಾದಿತ್ಯ ಅಂತ ಕರೆದರು. ಆ ಸೂರ್ಯನಂತೆ ಬಣ್ಣವುಳ್ಳವಳಾದ್ದರಿಂದ ದೇವಿ ತರುಣಾದಿತ್ಯ ಸ್ವರೂಪಳು ಅಂತ. ಅಂದರೆ ಅವನಿಗೆ ಹೋಲಿಸಬಹುದು ಸಾಮಾನ್ಯವಾಗಿ. ಅವಳ ಚೈತನ್ಯ ರೂಪಿಣಿಯಿಂದ ನಾವು ಹೇಳ್ತಾ ಇದ್ದೇವಲ್ಲ, ಅಷ್ಟು ಬೆಳಕಿನವಳು ಅಂತ. ಇದನ್ನು ಕೇಳಿದ ಮೇಲೆ ಈಗ ಒಂದು ಸಂಶಯ, ನಮಗೆ ಸಂಶಯ ಬರುತ್ತೋ ಬಿಡುತ್ತೆ. ಯಾಕಂದ್ರೆ ನಾವು ಒಂದು ನಾಮವನ್ನು ಕೇಳಿ ಈ ನಾಮ ಬರೋಷ್ಟೊತ್ತಿಗೆ ಹಿಂದೆ ನಾಮದ್ದು ಮರೆತಿರ್ತೇವೆ. ಅದಕ್ಕೇನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಕೆಟ್ಟ ವಿಚಾರವನ್ನು ಮರಿಬೇಕು ಅಂತ ಶತಾಯ ಗತಾಯ ಪ್ರಯತ್ನ ಪಟ್ಟರೂ ಸಹ ಮರೆಯೋದಕ್ಕಾಗೋಲ್ಲ. ಉತ್ತಮ ವಿಚಾರವನ್ನು ನೆನಪಿನಲ್ಲಿ ಇರಿಸ್ಕೊಳ್ಬೇಕು ಅಂತ ಅಷ್ಟೇ ಪ್ರಯತ್ನ ಪಟ್ಟರೂ ಸಹ ನೆನಪಲ್ಲಿ ಇರೋಲ್ಲ. ಏಕೆಂದರೆ ನಮ್ಮ ಮನಸ್ಸಿನ ಹಣೆ ಬರಹ ಹಾಗಾಗಿ ಹೋಗಿದೆ. ಲೌಕಿಕ ವಿಚಾರವನ್ನು ಅನುಭವಿಸಿ ಅವುಗಳಲ್ಲೇ ಓಲಾಡ್ತಾ ಅದು ಉತ್ಕೃಷ್ಟ ವಿಚಾರ ಸಿಕ್ಕಿದಾಗ ಒಂದು ಸಲ ಓ ಹೌದಾ ಇದು ಒಳ್ಳೆಯದಾ, ಹಾಂ ಪರವಾಗಿಲ್ಲ ನೋಡೋಣ ನಾಳೆ ಅಂತ. ಹಾಗಾದ್ರೆ ನೆನಪಿಟ್ಟುಕೊಳ್ಳೋ ಗೋಧಿಗೆ ಹೋಗಲ್ಲ ಅದು. ನಾಳೆ ಅಂತ ಬಂತು ಅಂದರೆ ಅದು ಹೋಯ್ತು ಅಂತ ಅರ್ಥ. ನಾಳೆ ಅಂದರೆ ಏನು, ಆಮೇಲೆ ಅಂತ ಅರ್ಥ. ಅದು ಸಂಸ್ಥೆಯಲ್ಲಿ ಪಶ್ಚಾತ್ ಅಂತ ಕರೀತಾರೆ. ಒಂದು ಮಾತುಂಟು ಸಂಸ್ಥೆಯಲ್ಲಿ, ಪಶ್ಚಾತ್ ಶಬ್ದ ನಾಸ್ತಿ ಪರ್ಯಾಯ. ಆಮೇಲೆ ನೋಡೋಣ ಅಂತ ಹೇಳಿದ್ವಿ ಅಂದರೆ ಅದು ಇಲ್ಲ ಅಂತಲೇ ಅರ್ಥ. ಹಾಗಾಗಿ ನಮಗೆ ಸಂಶಯ ಬಂದಿದೆಯಲ್ಲ ಗೊತ್ತಿಲ್ಲ. ಒಟ್ಟಾರೆ ಭಾಸ್ಕರ್ ರಾಯರು ಒಂದು ಸಂಶಯವನ್ನು ಎತ್ತಿ ಹಾಕಿದ್ದಾರೆ. ಏನು ಅಂದರೆ, ಅಲ್ರಿ ಹಿಂದೆ ಜಗನ್ಮಾತೆಯನ್ನು ಬೇರೆ ಬೇರೆ ನಾಮ ವಿಶಿಷ್ಟವಾದ ಅಂಶಗಳಿಂದಲೇ ವರ್ಣ ವಿಶಿಷ್ಟವಾದಂಥ ನಾಮಗಳಿಂದಲೇ ನೀವು ಕರೆದಿದ್ದೀರಿ. ಹೇಗೆ ಗೌರಿ ಅಂತ ಕರೆದ್ರಿ. ಗೌರಿ ಅಂದ್ರೇನು, ಗೌರವರ್ಣದವಳು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಹಾಲಿನ ಕೆನೆ ಯಾವ ಬಣ್ಣ ಇರುತ್ತಲ್ಲ ಹಾಗೆ ಇರುವವಳು ಅಂತ ಒಂದು ಅರ್ಥ. ಮತ್ತು ಇನ್ನೊಂದು ನಾಮ ಬಂದಿದೆ ಶ್ಯಾಮಲಾ ಅಂತ. ಶ್ಯಾಮಲಾ ಅಂದರೆ ಏನು, ಕಪ್ಪು ಅಂತ ಅರ್ಥ. ಹೀಗೆ ಬೆಳುಪಾದವಳು, ಕಪ್ಪಾದವಳು
ಅಂತೆಲ್ಲ ಹೇಳಿದ್ರಿ. ಇಲ್ಲಿ ಮತ್ತು ಪಾಟಲ ಅಂತ ಬೇರೆ ಹೇಳ್ತಾ ಇದ್ದೀರಿ. ಹಾಗಾಗಿ ಇದೆಲ್ಲ ಪರಸ್ಪರ ವಿರುದ್ಧ ಅಲ್ವಾ? ಒಬ್ಬನೇ ವ್ಯಕ್ತಿಯನ್ನು ನೋಡಿ ಅವನು ಬೆಳ್ಳಗಿದ್ದಾನೆ ಅಂತಂದರೆ ಹೇಳ್ಬೋದು ಅಷ್ಟಕ್ಕೆ. ಅವನು ಕಪ್ಪಗಿದ್ದಾನೆ ಅಂದರೆ ಒಂದು ಹೇಳುವವನಿಗೆ ಗೊತ್ತಿಲ್ಲ, ಅಥವಾ ನೋಡುವವನು ಕಣ್ಣು ಸರಿ ಇಲ್ಲ ಅಂತ ಅರ್ಥ ಅಲ್ವಾ? ಹಾಗಾಗಿ ಪರಸ್ಪರ ವೈರುಧ್ಯ ಆಯ್ತಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ, ವೈರುಧ್ಯಕ್ಕೆ ಸಮಾಧಾನ ಏನು ಅಂದರೆ ಎಸ್, ಸತ್ಯ. ಮೂರ್ತಿಭೇದದಿಂದ, ಧ್ಯಾನ ಭೇದದಿಂದ, ಬೇರೆ ಬೇರೆ ಕಾಮನೆಗಳ ಭೇದದಿಂದಾಗಿ ಜಗನ್ಮಾತೆಯ ಬಣ್ಣವೂ ಬೇರೆ ಬೇರೆ ಆಗತ್ತೆ. ಅದೊಂದು ವ್ಯವಸ್ಥೆ ಹೀಗೆ ಅಂತ ಹೇಳ್ತಾರೆ. ಹೇಗೆ ಅಂದರೆ ಒಂದು ದೃಷ್ಟಾಂತ ಕೊಡ್ತಾರೆ. ಬಟ್ಟೆಗೆ ಹಾಕುವ ಬಣ್ಣ ಬೇರೆ ಬೇರೆ ಆದಾಗ ಬಟ್ಟೆಯ ಬಣ್ಣವೂ ಬೇರೆ ಬೇರೆ ಆಗತ್ತೋ ಇಲ್ವೋ? ಆಗತ್ತೆ. ಹಾಗೆಯೇ ನಮ್ಮ ಕಾಮನೆ, ಮತ್ತು ಯಾವ ಋಷಿ ಅಂತ ಕರೆಸ್ಕೊಳ್ತಾನೋ, ಉಪಾಸಕ ಅಂತ ಇರ್ತಾನಲ್ಲ, ಅವನ ಉದ್ದೇಶ ಬೇರೆ ಆದಾಗ ಅವಳ ಬಣ್ಣವೂ ಬೇರೆ ಆಗತ್ತೆ. ಅಲ್ಲಿ ಒಂದು ತೀರ್ಮಾನ ಮಾಡ್ಬೋದು ನಾವು ಇದರಿಂದ. ಈತ ಜಗನ್ಮಾತೆಯನ್ನು ಪೂಜೆ ಮಾಡುವಾಗ ಯಾವ ಬಣ್ಣದ ಮೂರ್ತಿಯನ್ನು ಆಯ್ಕೆ ಮಾಡ್ಕೊಳ್ತಾನೆ ಅಂತ ನೋಡಿ ಅವನ ಸ್ವಭಾವವನ್ನು ತೀರ್ಮಾನ ಮಾಡಬಹುದು. ಅವನ ಹಿನ್ನೆಲೆ, ಅವನ ಮನಸ್ಸಿನ ಅಲ್ಲಿ ಏನುಂಟು ಕಾಮನೆ ಅನ್ನೋದನ್ನು ತೀರ್ಮಾನ ಮಾಡಬಹುದು. ಹಾಕುವ ಪುಷ್ಪಗಳನ್ನು ನೋಡಿ ತೀರ್ಮಾನ ಮಾಡಬಹುದು. ಎಲ್ಲ ಸೂಕ್ಷ್ಮವಾದಂಥ ವಿಚಾರಗಳು. ಹಾಗೆಯೇ ಬಟ್ಟೆಗೆ ಹಾಕುವ ಬಣ್ಣ ಬದಲಾವಣೆ ಆದ ಹಾಗೆ ಉಪಾಸಕನ ಅಂತರಂಗದ ಉದ್ದೇಶಗಳು ಬದಲಾವಣೆ ಆದಾಗ ಆಕೆಯ ಬಣ್ಣವೂ ಬದಲಾವಣೆ ಆಗುತ್ತೆ ಅಂತ. ಹೇಗೆ ಅಂದರೆ ಒಂದೊಂದೇ ಹೇಳ್ತಾ ಹೋಗ್ತಾರೆ. ಇವಾಗ ಮೋಕ್ಷವನ್ನು ಕೊಡುವಾಗ ಅವಳು ಶಾಂತ ಸ್ವರೂಪಳು ಮತ್ತು ಶ್ವೇತವರ್ಣದವಳು ಆಗ್ತಾಳೆ. ಮೋಕ್ಷ ಕಾಮನೆಯಿಂದ ನೀವು ಆಕೆಯನ್ನು ಅರ್ಚಿಸಿದರೆ ಅವಳು ಹೀಗಿರ್ತಾಳೆ. ಅಂದರೆ ಈ ವರ್ಣದವಳನ್ನು ಮೋಕ್ಷ ಕಾಮನೆ ಇರುವವನು ಅರ್ಚಿಸಬೇಕು, ಶಾಂತ ಸ್ವರೂಪದವಳಿಗೆ ಅಂತ. ಮತ್ತು ಸ್ತ್ರೀ ಪುರುಷರನ್ನು ವಶಪಡಿಸಿಕೊಳ್ಬೇಕು ಅಂತ ಸಾಮಾನ್ಯವಾಗಿ ಈ ವಾಮಾಚಾರದ ಪದ್ಧತಿಯಲ್ಲಿ ಅದುಂಟು ಅಂತ ಹೇಳ್ತಾರೆ. ಆ ಉದ್ದೇಶದಿಂದ ಆರಾಧಿತಳಾಗುವಾಗ ಅವಳು ವಿಶೇಷವಾಗಿ ಕೆಂಪು ವರ್ಣದವಳು ಆಗ್ತಾಳೆ ಅಂತ. ಒಂದನ್ನು ಸ್ವಾಧೀನಪಡಿಸ್ಕೊಳ್ಬೇಕು ಅಂದರೆ ಕೆಂಪು ಅನ್ನುವಂಥ ನಾಮದ ಅರ್ಥವೇ ಆಕರ್ಷಣೀಯವಾದಂಥದ್ದು ಅಂತ. ಅದರೊಳಗೆ ಆ ರಾಗದ ಅಂಶ ಹೆಚ್ಚಿಗೆ ಉಂಟು, ಅನುರಾಗ ಅಂತ. ಹಾಗಾಗಿ ಕೆಂಪು ವರ್ಣದವಳು ಧನಾಪೇಕ್ಷೆಯಿಂದ ಆರಾಧಿತಳಾಗುವಾಗ ಅವಳು ಪೀತವರ್ಣದವಳು, ಯೆಲ್ಲೋ ಕಲರ್ನವಳು. ಯಾವನು ಆ ಉದ್ದೇಶದಿಂದ ಅರ್ಚಿಸ್ತಾನೋ ಆಗ ಅವನಿಗೆ ಆ ವರ್ಣದವಳಾಗಿ ಕಂಡು ಬರ್ತಾಳೆ ಅವಳು, ಹೀಗೆ ಅಂತ. ಮತ್ತು ಇನ್ನೊಬ್ಬನನ್ನು ಹಾಳು ಮಾಡಬೇಕು, ಅವನು ಸತ್ತು ಹೋಗಲಿ ಇತ್ಯಾದಿ ದುರಾಲೋಚನೆಯನ್ನು ತುಂಬಿಕೊಂಡು ನಾವು ಪೂಜೆ ಮಾಡುವಾಗ ಅವನ ಮನಸ್ಸಿಗೆ ಆಕೆ ಕಪ್ಪು ಬಣ್ಣದವಳಾಗಿಯೇ ಕಾಣ್ತಾಳೆ. ಅಥವಾ ಆ ಕ್ರಿಯೆಯನ್ನು ಮಾಡಲಿಕ್ಕೆ ಮುಂದಾದವನು ಆಕೆಯನ್ನು ಈ ಬಣ್ಣದ ಮೂಲಕ ಅರ್ಚಿಸಬೇಕು. ಆಯಿತು. ಮುಂದೆ ಶೃಂಗಾರದಲ್ಲಿ ಅರುಣವರ್ಣದವಳು ಆಗ್ತಾಳೆ. ಅರುಣವರ್ಣ ಅಂದರೆ ಉದಯ ಕಾಲದ ಸೂರ್ಯನ ಬಣ್ಣ ನೋಡ್ತೇವಲ್ಲ, ಅವನು ಅರುಣವರ್ಣದವನು ಅಂತ. ಮತ್ತು ಅರ್ಥ ಕಾಮನೆಗಾಗಿ, ಸರ್ವಲಾಭಕ್ಕಾಗಿ ಪೂಜಿತಳಾಗುವಾಗ ಅವಳು ಸರ್ವವರ್ಣಳೂ ಆಗ್ತಾಳೆ ಅವಳು, ಹೀಗೆ ಅಂತ. ಹೀಗೆ ಮೂಲತಃ ಜ್ಯೋತಿರ್ಮಯಿಯಾದಂಥ ಆಕೆ ಕಾಮನಾ ಭೇದದಿಂದ ವರ್ಣಭೇದವನ್ನು ತಾಳ್ತಾಳೆ. ಹಾಗಾಗಿ ಇದು ಶಾಸ್ತ್ರದ ಮರ್ಯಾದೆ. ಹಾಗಾಗಿಯೇ ಅವಳು ತರುಣಾದಿತ್ಯ ಪಾಟಲ ಅಂತ ಹೇಳಿದ್ದು ತಪ್ಪಲ್ಲ. ಅವಳು ಗೌರಿಯೂ ಹೌದು, ಅವಳು ಶ್ಯಾಮಲಾಳೂ ಹೌದು, ತರುಣಾದಿತ್ಯ ಪಾಟಲಳೂ ಹೌದು, ಮತ್ತು ಹರಿದ್ವರ್ಣಳೂ ಹೌದು, ಕೆಂಪು ವರ್ಣದವಳೂ ಹೌದು,
ಅರುಣಾವರಣದವಳೂ ಹೌದು. ಹಾಗಿದ್ರೆ ಅವಳೆಲ್ಲ ಬೇರೆ ಬೇರೆ ಬಣ್ಣ ಆಗೋದಕ್ಕೆ ಕಾರಣ ಅವಳಲ್ಲ, ಉಪಾಸನೆ ಮಾಡುವ ಉಪಾಸಕರ ಉದ್ದೇಶ ಭೇದ. ಅದರಿಂದಾಗಿ ಅವಳ ಬಣ್ಣ ವರ್ಣ ಬೇರೆ ಬೇರೆ ಆಗತ್ತೆ. ಹೀಗೆ ಅಂತ ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ. ಅವ್ರು ಹೇಳೋದೇ ಬೇರೆ. ಹಿಂದಿನ ಈ 920ನೇ ನಾಮದಲ್ಲಿ ಸದೋದಿತ ಅಂತ ಬಂದಿತ್ತು. ನಿನ್ನೆ ದಿವಸ ನಾವು ನೋಡಿದ್ದೇವೆ. ಅಂದರೆ ಅವಳು ಸದಾ ಉದಿತಳಾಗಿರುವವಳು. ಅವಳಿಗೆ ಅಸ್ತ ಅನ್ನೋದು ಇಲ್ಲವೇ ಇಲ್ಲ, ಪ್ರಕಾಶ ಸ್ವರೂಪಳವಳು. ಅವಳು ಯಾವಾಗಲೂ ಸಹ ಪ್ರಕಾಶಮಾನಳಾಗಿ ಇರುವವಳು ಅಂತ ಆ ನಾಮದಲ್ಲಿ ಹೇಳಿದ್ದಾಗಿತ್ತು. ಇದನ್ನು ಕೇಳಿ ಆದಮೇಲೆ ಇಷ್ಟೊಂದು ಪ್ರಕಾಶಮಾನಳಾದ ಮೇಲೆ ಅವಳು ನಮ್ಮ ಕಣ್ಣಿಗೆ ಯಾಕೆ ಕಾಣುವುದಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೂರ್ಯ ತುಂಬ ಪ್ರಕಾಶಮಾನವಾಗಿರ್ತಾನೆ, ಆದರೂ ಕಣ್ಣಿಗೆ ಕಾಣ್ತಾನೆ ಅಷ್ಟೋ ಇಷ್ಟೋ ಅಲ್ವಾ? ಯಾಕೆ ಕಾಣಿಸೋದಿಲ್ಲ ಅಂತಂದರೆ ಅದಕ್ಕೆ ಉತ್ತರ ಹೇಳೋದಕ್ಕೆ ಈ ನಾಮ ಹೊರಟಿದೆ ಅಂತಾರೆ ಅವರು. ಮಧ್ಯಾಹ್ನದ ಸೂರ್ಯ ತನ್ನ ತೇಜೋರಾಶಿ ಆಧಿಕ್ಯದಿಂದ ದುರ್ನಿರೀಕ್ಷನಾಗ್ತಾನೆ. ಅಂದರೆ ನೋಡುವವರ ಕಣ್ಣನ್ನು ಕುಕ್ಕುತ್ತಾನೆ ಆತ. ಹಾಗಾಗಿ ಆ ಮಧ್ಯಾಹ್ನದ ರಣ ಬಿಸಿಲಿನಲ್ಲಿ ನೀವು ಸೂರ್ಯನ ನೋಡಿದರೆ ನಿಮಗೆ ಸೂರ್ಯ ಬಿಂಬದ ಸ್ಪಷ್ಟವಾದ ಕಲ್ಪನೆ ಬರುವುದಿಲ್ಲ. ಆದರೂ ನಮ್ಗೆ ಗೊತ್ತಾಗ್ತದೆ. ಯಾಕೆಂದರೆ ಉದಯ ಕಾಲದ ಸೂರ್ಯನನ್ನು ಅಸ್ತಕಾಲದ ಸೂರ್ಯನ ನೋಡಿದಾಗ ನಮ್ಮೊಂದು ಕಲ್ಪನೆ ಮಾಡ್ತೇವೆ, ಸೂರ್ಯ ಬಿಂಬ ಹೀಗಿರುತ್ತೆ ಅಂತ. ಅದನ್ನು ನೋಡಿ ನಾವು ಆ ಸಂದರ್ಭದಲ್ಲಿ ಊಹಿಸಿಕೊಳ್ತೇವೆ ಅಷ್ಟೇ. ಹಾಗಾಗಿ ಈ ತೇಜೋರಾಶಿಯಿಂದ ಆತ ನೋಡುವವರ ಕಣ್ಣನ್ನು ಕುಗ್ತಾನೆ. ತನ್ನ ಸ್ವರೂಪ ಹೀಗೆ ಅಂತ ಆ ಕಾಲದಲ್ಲಿ ಬಿಟ್ಕೊಡೋದಿಲ್ಲ. ಹಾಗೆ ದೇವಿಯೂ ಸಹ ಅಪ್ರಯತ್ನವಾಗಿ ನಾನು ನೋಡ್ತೇನೆ ಈ ಚರ್ಮ ಚಕ್ಷುಷಗಳಿಂದ ಅಂತ ಅಂದ್ಕೊಂಡವರಿಗೆ ಅವಳು ದುರ್ನಿರೀಕ್ಷಣಾಗ್ತಾಳೆ. ಆದ್ದರಿಂದಲೇ ಅವಳು ಸುಲಭ ದರ್ಶನ ಲಭ್ಯಳಲ್ಲ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಈ ನಾಮದಲ್ಲಿ ತರುಣಾದಿತ್ಯ ಪಾಟಲ ಅಂತ ಹೇಳಲಾಗಿದೆ ಅಂತ ಹೇಳ್ತಾರೆ. ಇಲ್ಲಿಗೆ ಈ ನಾಮದ ಚಿಂತನೆ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ದಕ್ಷಿಣಾರಾಧ್ಯ. ಇದು ಈ ರೀತಿಯ ಅರ್ಥವನ್ನು ಹೇಳುವ ನಾಮ ಹಿಂದೂ ಸ್ವಲ್ಪ ಬಂದಿತ್ತು, ಇದಕ್ಕೆ ಹತ್ತಿರವಾದಂಥದ್ದು. ಅಂದರೆ ಸವ್ಯ ಮಾರ್ಗಸ್ಥ, ದಕ್ಷಿಣ ಮಾರ್ಗ, ಅಲ್ಲಿ ಉತ್ತರ ಮಾರ್ಗ, ಅರ್ಥ ಬೇರೆ ಇತ್ತು ಹೀಗೆ ಅಂತ. ಇಲ್ಲಿ ಏನು ಹೇಳ್ತಾರೆ ಅಂದರೆ ದಕ್ಷಿಣಾರಾಧ್ಯ ಅಂದರೆ ಪಂಡಿತರಿಂದಲೂ ದಡ್ಡರಿಂದಲೂ ಆರಾಧಿಸಲ್ಪಡುವವಳು ಅಂತ ಅರ್ಥ. ಅದಕ್ಕೆ ನೋಡಿ, ಮೇಲ್ನೋಟಕ್ಕೆ ಏನೂ ಅರ್ಥ ಆಗೋದಿಲ್ಲ. ಯಾಕೆ ಅಂದರೆ ದಕ್ಷಿಣ ಅಂದರೆ ಸಮರ್ಥರು, ಜ್ಞಾನಿಗಳು ಅಂತ ಅರ್ಥ. ಅವರಿಂದ ಆರಾಧ್ಯಳು. ದಕ್ಷಿಣ ಸವರ್ಣ ದೀರ್ಘ ಸಂಧಿ ಮಾಡಿ ಆಗೇನಾಗುತ್ತೆ, ಬಿಡಿಸಿದರೆ ಅದಕ್ಷಿಣ ಅಂತ ಆಗುತ್ತೆ. ದಕ್ಷಿಣ ಅಂದರೆ ಜ್ಞಾನಿಗಳು, ಅದಕ್ಷಿಣ ಅಂದರೆ ದಡ್ರು. ಲೌಕಿಕವಾದ ಕಾಮನೆಗಳಲ್ಲೇ ಓಡಾಡುವವರು ಅವರು ಅದಕ್ಷಿಣರು. ಅವರಿಂದ ಆರಾಧ್ಯಳು. ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂದ್ರೆ ನಾಮ ದಕ್ಷಿಣಾರಾಧ್ಯ, ಅದಕ್ಷಿಣಾರಾಧ್ಯ. ಜ್ಞಾನಿಗಳಿಂದಲೂ ಆರಾಧ್ಯಳು, ದಡ್ಡರಿಂದಲೂ ಆರಾಧ್ಯಳು ಅಂತ ಹೀಗೆ ಬಿಡಿಸ್ಕೊಂಡ್ರೆ ಸ್ಪಷ್ಟವಾಗುತ್ತೆ. ಅಂದರೆ ಇದು ಒಂದೇ ನಾಮವನ್ನು ಪದವಿಭಾಗ ಮಾಡಿ, ನಾಮ ಒಂದೇ, ಎರಡು ರೀತಿಯ ಅರ್ಥವನ್ನು ಹೇಳುವಂಥದ್ದು. ದಕ್ಷಿಣೈ ಕುಶಲೈ ಆರಾಧ್ಯ ಅಂತ ಇದರ ಒಂದು ವಿವರಣೆ. ದಕ್ಷಿಣ ಅನ್ನೋದಕ್ಕೆ ಅರ್ಥ ಕುಶಲರು, ಸಮರ್ಥರು, ಕೇಪಬಲ್ ಅಂತ ಅರ್ಥ. ಅವರಿಂದ ಆರಾಧ್ಯಳಾದವಳು. ತಾತ್ಪರ್ಯ ಇಷ್ಟೇ, ನಿಜವಾಗಿ ಏಕಾಗ್ರತೆಗೆ ಮನಸ್ಸನ್ನು ತಂದುಕೊಳ್ಳುವ ಶಕ್ತಿ ಇರುವವರೇ ಅವರೇ ಸಮರ್ಥರು. ಅಂಥವರು ಮಾತ್ರ ಆಕೆಯನ್ನು ವಿಶೇಷವಾಗಿ ಆರಾಧಿಸಬಹುದು. ಆದ್ದರಿಂದ ಅಂತಹ ಸಮರ್ಥರಾದವರಿಂದ ಆರಾಧ್ಯಳಾದ್ದರಿಂದ ಅವಳು ದಕ್ಷಿಣಾರಾಧ್ಯ ಅಂತ. ಅಂದರೆ ಸ್ಕಿಲ್ಡ್ ಪರ್ಸನ್ ಅಂತ. ದಕ್ಷಿಣ ಅನ್ನೋದಕ್ಕೆ ಇನ್ನೊಂದು ಅರ್ಥ ಪಂಡಿತರು ಅಂತ ಅರ್ಥ. ಪಂಡಿತರು ಅಂದರೆ ಯಾರು? ಪಂಡಾ ಅಸ್ಮಿನ್ ಅಸ್ತೀತಿ ಪಂಡಿತ, ಜ್ಞಾನಿ, ಆತ್ಮಜ್ಞಾನಿಗಳು ಅಂತ ಅರ್ಥ.
ಅಥವಾ ಆ ದಿಕ್ಕಿನಲ್ಲಿ ಹೋಗುವಂತಹ ತೀವ್ರವಾದ ಉತ್ಕಟವಾದ ಇಚ್ಛೆ ಇರುವಂಥ ಸಾಧಕರು, ಅವರಿಂದ ಆರಾಧ್ಯಳು ಎನ್ನುವಂಥದ್ದು ಎರಡನೇ ಅರ್ಥ. ನಾನು ಹಿಂದೂ ಹೇಳಿದ್ದೇನೆ, ಶಂಕರರ ಪರಂಪರೆಯಲ್ಲಿ ಬಂದಂತಹ ಯತಿಗಳು ಆಕೆಯನ್ನು ಆರಾಧಿಸ್ತಾರೆ ಅಂತ. ಯಾಕೆ ಅಂದರೆ ಆಕೆ ಮೋಕ್ಷಪ್ರದಳು, ಅದಕ್ಕೆ ಸಹಾಯ ಮಾಡುವವಳು ಹೀಗೆ ಅಂತ. ಆದ್ದರಿಂದ ಅಂತಹ ದಕ್ಷಿಣ ಅಂದರೆ ಪಂಡಿತರಿಂದ, ಜ್ಞಾನಿಗಳಿಂದ ಆರಾಧ್ಯಳು. ಆದ್ದರಿಂದ ಮತ್ತು ಮೂರನೇದು, ದಕ್ಷಿಣ ಅನ್ನೋದಕ್ಕೆ ದಕ್ಷಿಣ ಮಾರ್ಗದ ಉಪಾಸಕರು ಅಂತ ಅರ್ಥ. ದಕ್ಷಿಣ ಮಾರ್ಗದ ಉಪಾಸಕರು ಅಂದರೆ ಸಮಯ ಮಾರ್ಗದ ಉಪಾಸಕರು. ಸಮಯ ಮಾರ್ಗ ಅಂದರೆ ವೇದ ಬೋಧಿತವಾದಂಥ ಮಾರ್ಗದ ಮೂಲಕ ಆಕೆಯನ್ನು ಉಪಾಸಿಸುವಂಥವರು, ಅವರಿಂದ ಆರಾಧಿತಳಾದವಳು ಅಂತರ್ಥ. ಇನ್ನು ನಾಲ್ಕನೇ ಅರ್ಥ, ದಕ್ಷಿಣ ಅನ್ನೋದಕ್ಕೆ ಕೇವಲ ಕರ್ಮಿಗಳು, ಅಜ್ಞಾನಿಗಳಲ್ಲ. ಕೆಲವು ಜನರಿಗೆ ಹಾಗೇನೆ, ಅವರು ಯಾವಾಗಲೂ ಕರ್ಮದಲ್ಲೇ ನಿರತರಾಗಿರ್ತಾರೆ. ಕೆಲವು ಜನರು ನೋಡಿ ಅವರು ಹೇಳ್ತಾರೆ, ಇವತ್ತು ಆ ಸಹಸ್ರನಾಮ ಓದ್ದೆ, ಈ ಸಹಸ್ರನಾಮ ಓದ್ದೆ ಅಂತ, ಹೊಟ್ಟೆ ಒಂದಿಷ್ಟು ಗುಡ್ಡೆ ಹಾಕ್ಕೊಂಡು ಓದೋದು ಒಟ್ಟಾರೆ ಅಂತ. ಯಾಕೆಂದರೆ ಅದು ಅವ್ರಿಗೆ ಇಷ್ಟ, ಅದು ಅಷ್ಟೇ. ಮತ್ತು ಕೆಲವು ಜನರಿಗೆ ಹಾಗಲ್ಲ, ಅದು ಬೇಕಾಗೋದಿಲ್ಲ ಅವರಿಗೆ, ಯಾವಾಗಲೂ ಹೋಮ ಮಾಡ್ತಾನೆ ಇರಬೇಕು ಅವರಿಗೆ. ಅಗ್ನಿಮುಗ್ಧಾಹ ಧೂಮದಾಂತಹ ಅಂತ ಒಂದಿಷ್ಟು, ಹಾಗೆ ಕರ್ಮ 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 ಹೇಗೆ ಅಂತ. ಇಂಥವರಿಂದ ಆರಾಧ್ಯಳಾದ್ದರಿಂದ, ಕೇವಲ ಕರ್ಮಿಗಳಿಂದ ಆರಾಧ್ಯಳಾದ್ದರಿಂದ ಅವಳು ದಕ್ಷಿಣ ಅಂತ. ಇದನ್ನು ಉಪನಿಷತ್ತು ಹೀಗೆ ಹೇಳುತ್ತೆ ಈ ಕರ್ಮಿಗಳನ್ನು ಕುರಿತು, ವಿದ್ಯೆಯ ತದಾರೋಹಂತಿ ಯತ್ರ ಕಾಮಾಃ ಪರಾಗತಾಃ ನ ತತ್ರ ದಕ್ಷಿಣಾಯಂತಿ ನಾ ವಿದ್ವಾಂಸಸ್ತಪಸ್ವಿನಃ. ಎಲ್ಲಿ ಕಾಮನೆಗಳೆಲ್ಲವೂ ಸಹ ಇಲ್ಲವಾಗಿ ಬಿಡ್ತವೋ ಆ ಸ್ಥಾನವನ್ನು ವಿದ್ಯೆಯಿಂದ, ಕಾಮನೆಗಳೆಲ್ಲ ಇಲ್ಲ ಆಗುವುದು ಅಂದರೆ ಕರ್ಮದ ಅಭಿಲಾಷೆ ಇಲ್ಲದೇ ಇರುವುದು ಅಂತ ಅರ್ಥ. ಆ ಸ್ಥಾನವನ್ನು ವಿದ್ಯೆಯಿಂದ, ಉಪಾಸನೆಯಿಂದಾಗಿ ಏರ್ತಾರೆ. ಅಲ್ಲಿಗೆ ಈ ಕರ್ಮಿಗಳು, ದಕ್ಷಿಣ ಮಾರ್ಗಿಗಳು ಹೋಗೋಕ್ಕಾಗಲ್ಲ. ಏಕೆಂದರೆ ಅದು ತುಂಬ ಎತ್ತರದ ಸ್ಥಾನ ಎನ್ನುವಂಥದ್ದು. ಉಪಾಸಕರಲ್ಲದ ತಪಸ್ವಿಗಳೂ ಸಹ ಹೋಗಲಿಕ್ಕೆ ಆಗೋದಿಲ್ಲ. ಇದನ್ನು ಬ್ರಹ್ಮಸೂತ್ರದಲ್ಲೂ ಸಹ ಭಗವತ್ಪಾದರು ಸ್ಪಷ್ಟಪಡಿಸಿದ್ದಾರೆ. ಈ ಮಂತ್ರವನ್ನು ಅಲ್ಲಿ ಅವರು ಉಲ್ಲೇಖವಾಗಿ ಹೇಳಿದ್ದಾರೆ. ಆದ್ದರಿಂದ ಕರ್ಮಿಗಳಿಂದ ಆರಾಧಿತಳಾದವಳಾದ್ದರಿಂದ ಆಕೆಗೆ ದಕ್ಷಿಣ ಅಂತ ಹೆಸರು. ಆಯಿತು, ಇಷ್ಟೊತ್ತನಕ ದಕ್ಷಿಣ ಅಂತ ಶಬ್ದವನ್ನು ನಾವು ನೋಡಿದ್ವಿ. ಅಂದರೆ ಮುಂದೆ ಅದಕ್ಷಿಣ ಅಂತ. ಅದಕ್ಷಿಣ ಅಂದರೆ ದಡ್ರು, ಅಂದರೆ ಮೂರ್ಖರು ಅಂತ ಅರ್ಥ. ಅವರಿಂದಲೂ ದೇವಿ ಆರಾಧಿತಳಾದ್ದರಿಂದ ಅವಳು ಅದಕ್ಷಿಣಾರಾಧ್ಯ. ಯಾಕೆಂದರೆ ಜ್ಞಾನಿಗಳು ಹೇಗೆ ಆಕೆಯನ್ನು ಪೂಜಿಸ್ತಾರೋ ದಡ್ರು ಪೂಜಿಸ್ತಾರೆ. ಅವನಿಗೆ ಹೇಗೆ ಬರುತ್ತೋ ಹಾಗೆ ಪೂಜೆ ಮಾಡ್ತಾರೆ. ಅದು ತಪ್ಪಲ್ಲ. ನೀನು ಮಾಡ್ತಾ ಇರೋದು ಸರಿ ಅಂತ ತಕ್ಷಣ ಕೇಳಲೂಬಾರದು. ಅವನು ತಿದ್ದುಕೊಳ್ಳೋ ಸ್ವಭಾವದವನು, ತಿದ್ದುಕೊಳ್ಳುವ ಮನಸ್ಸಿದೆ ಅವನಿಗೆ ಅಂತಾದಾಗ ಮಾತ್ರ ನಿಧಾನವಾಗಿ ಹೇಳಬೇಕು. ಅದು ಇಲ್ಲದೇ ಇದ್ದರೆ ಅವನು ಹಿಂದೆ ಮುಂದಾಗಿ ಆದರೂ ಪೂಜೆ ಮಾಡಲಿ, ಆಕ್ಷೇಪ ನಾವು ಗೊತ್ತಿದ್ದವ್ರು ಹೇಳಲಿಕ್ಕೆ ಹೋಗಬಾರ್ದು. ಈಗ ಭಗವದ್ಗೀತೆಯಲ್ಲಿ ಪರಮಾತ್ಮನ ಜೋಷಯೇತ್ ಸರ್ವಕರ್ಮಾಣು ವಿದ್ವಾನ್ಯುಕ್ತ ಸಮಾಚರನ್, ಮತ್ತು ಅಜ್ಞಾನಿಗಳು ಮಾಡ್ತಾ ಇರುವಾಗ ನೀ ಮಾಡಿದ್ದು ಸರಿಯಲ್ಲ ಅಂತ ಹೇಳಬಾರದು. ಈಗ ತಪ್ಪು ತಿಳ್ಕೊಳ್ಬೇಡಿ. ಒಂದು ಉದಾಹರಣೆ ಕೊಡ್ತೇನೆ. ಪೂಜೆ ಮಾಡಬೇಕಿದ್ರೆ ಸಾಧ್ಯವಾದಷ್ಟು ಹೊರಗಡೆ ಹೋಗಿ ಬಂದದ್ದಿದ್ದರೆ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಇಲ್ಲ ಕೈಕಾಲು ಮುಖಗಳನ್ನು ತೊಳ್ಕೊಂಡಾದರೂ ದೇವರ ಮನೆ ಪ್ರವೇಶ ಮಾಡಿ ಪೂಜೆ ಮಾಡಬೇಕು. ಅದು ಯಾಕೆ ಹಾಗೆ ಮಾಡಬೇಕು ಅಂತ ನಾನು ಇವಾಗ ಹೊಸದಾಗಿ ಹೇಳಬೇಕಾದಿಲ್ಲ. ಈಗ 3 ವರ್ಷದಿಂದ ನಾನು ಹೇಳಬೇಕಿತ್ತು. ಈ ಕೊರೋನಾ ಬಂದಾದ್ಮೇಲೆ ಇದೆಲ್ಲರಿಗೂ ಗೊತ್ತಾಗಿದೆ. ಇವಾಗ ಒಂದು ಸಲ ಹೊರಗಡೆ ಹೋಗಿ ಬಂದರೆ ನಾವು ಎಷ್ಟೆಲ್ಲ ಅಂಟಿಸ್ಕೊಂಡು ಬರ್ತೇವೆ ಅನ್ನೋದಕ್ಕೆ ಅಲ್ವಾ. ಮೊದಲು ಯಾರ್ಯಾರು ಮಡಿ ಅನ್ನೋದನ್ನು ಟೀಕೆ ಮಾಡ್ತಿದ್ರೋ, ಈಗ ಬಹಳಷ್ಟು ಜನ ಆ ಮಡಿವಂತರಿಗಿಂತ ಜಾಸ್ತಿ ಮಡಿವಂತರಾಗಿಬಿಟ್ಟಿದ್ದಾರೆ ಈಗ. ಹಾಗಾಗಿ ನಾನು ಹೇಳ್ತೇನೆ ಥ್ಯಾಂಕ್ಸ್ ಟು ಕರೋನಾ ಅಂತ.
ಅಲ್ವಾ? ನಮಗೆ ಇದೆಲ್ಲ ಸುಮ್ಮನೆ ಬಾಯಿ ಬಂದು ಹರಡ್ತೀವಿ, ನಾವು ವಿಚಾರ ಮಾಡೋದಿಲ್ಲ. ಆಸ್ಪತ್ರೆ ಒಳಗೆ ರೋಗಿಗಳನ್ನು ನೋಡ್ಲಿಕ್ಕೆ ಹೋಗ್ಬೇಕು, ICU ಹೋಗ್ಬೇಕಿದ್ರೆ ಸಪ್ರೇಟ್ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕು. ಯಾಕೆ ಹೋಗಬೇಕು? ಕಾಮನ್ ಸೆನ್ಸ್ ಅಲ್ವಾ ಅದು? ರೋಗಾಣು ಅನ್ನೋದು ನಮ್ಮ ಕಣ್ಣಿಗೆ ಕಾಣಲೇಬೇಕು ಅಂತ ಎಲ್ರೀ ಇದೆ ರೀ. ವಿಚಾರ ಮಾಡಿ, ಕೊರೋನಾ ವೈರಸ್ಸನ್ನು ಯಾರು ನೋಡಿದ್ದೀರಾ? ದಯವಿಟ್ಟು ನೋಡದೆ ಹೋದ್ರೆ ಕೈ ಎತ್ತಿಬಿಡಿ ಒಂದ್ಸಲ. ಆದ್ರೆ ಅದರಿಂದ ಹೆದರದೇ ಇರುವವರು ಎಷ್ಟು ಜನ ಇದ್ದಾರೆ? ಕೈ ಎತ್ತಿ ನೋಡೋಣ. ಆಮೇಲೆ ಕರೆಕ್ಟ್ ಹೌದು ತಾನೆ? ಹಾಗಾಗಿ ಈ ಹೊಲಸು ಅದು ಹೇಗೆ ಅಂಟುತ್ತದೆ ಅಂತ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಬೇಕಿದ್ರೆ ಶುಚಿರ್ಭೂತನಾಗಿ ಮಾಡಬೇಕು ನೀನು ಅಂತ. ಇದು ಕ್ರಮ. ಆಮೇಲೆ ಪೂಜೆ ಮಾಡೋದು. ಇನ್ನು ಒಬ್ಬ ಇದ್ದಾನೆ, ಅವನಿಗೆ ಅದು ಗೊತ್ತಿಲ್ಲ. ಮೊದಲು ಪೂಜೆ ಮಾಡಿಬಿಡ್ತಾನೆ, ಆಮೇಲೆ ಹೋಗ್ಬಿಟ್ಟು ಕೈಕಾಲು ಮುಖ ತೊಳ್ಕೊಳ್ತಾನೆ. ಇದು ಕ್ರಮವಾಗಿ ಪೂಜೆ ಮಾಡಿದ್ರೆ ಗೊತ್ತಿರುತ್ತೆ. ಇನ್ನೂ ಒಂದು ಸಾಮಾನ್ಯ ಉದಾಹರಣೆ ಕೊಡಬೇಕು ಅಂದರೆ, ಊಟ ಮಾಡೋಕ್ಕಿಂತ ಮೊದಲು ಕೈ ತೊಳೆದು ಊಟ ಮಾಡಿ ಆಮೇಲೆ ಕೈ ತೊಳ್ಕೊಳ್ಬೇಕು. ಇವನು ಹಾಗಲ್ಲ, ಊಟ ಮಾಡಿಬಿಡ್ತಾನೆ, ಕೈ ಒರೆಸ್ಕೊಬಿಡ್ತಾನೆ ಹೇಗೆ ಅಂತ. ಇದೆಲ್ಲ ಅಕ್ರಮ ಅಲ್ವಾ? ಹಾಗಿದ್ರೆ ಇದ್ದಕ್ಕಿದ್ದಾಗ ನೀವು ಹೇಳಿ ನೀವು ಮಾಡಿ ಸರಿ ಇಲ್ಲ ಅಂತ, ಅವನು ಕಾಲಿಂದ ತಲೆವರೆಗೆ ಕೆಂಡಾಮಂಡಲಾಗ್ತಾನೆ ಅವನು. ಅದಕ್ಕೋಸ್ಕರ ಜೋಷಯೇತ್ ವಿದ್ವಾನ್ ಯುಕ್ತ ಸಮಾಚಾರ. ಯಾಕೆ ಕೇಳಿದರೆ ಅವನಿಗೆ ಅದು ಅಭ್ಯಾಸ ಆಗಿರುತ್ತೆ. ಅವನು ಕುರುಡ, ಅವನು ಈಸ್ ಎ ಬ್ಲೈಂಡ್. ಕುರುಡನಿಗೆ ಅವನ ಮನೆಯಲ್ಲಿ ಅವನಿಗೆ ಗೊತ್ತು, ಇಲ್ಲಿ ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಅವಕಾಶ ಉಂಟು, ಇಲ್ಲಿ ಅಡುಗೆ ಮನೆ ಉಂಟು, ಇಲ್ಲಿ ನಾನು ಟಾಯ್ಲೆಟಿಗೆ ಹೋಗ್ಬೋದು, ಇಲ್ಲಿ ರೂಮ್ ಇದೆ ಅಂತ ಅವನಿಗೆ ಗೊತ್ತು. ಅವನಿಗೆ ಇದ್ದಕ್ಕಿದ್ದ ಹಾಗೆ ಅವನು ಇನ್ನೊಬ್ಬರ ಮನೆಯಲ್ಲಿ ಕೂರಿಸ್ಬಿಟ್ಟು ನೀನು ಇವತ್ತಿನಿಂದ ಇಲ್ಲಿ ಇರು ಅಂತಂದರೆ ಆ ಕುರುಡನಿಗೆ ಆ ಮನೆಯಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ? ಯಾಕೆ? ಅವನಿಗೆ ಇಲ್ಲಿ ಅಭ್ಯಾಸ ಆಗಿದೆ, ಅಲ್ಲಿ ಅಭ್ಯಾಸ ಆಗಲಿಲ್ಲ. ಹಾಗೆಯೇ ಈ ದಡ್ರಿಗೆ ಅವರಿದ್ದಾದಂತಹ ಪದ್ಧತಿಗಳು ಅಭ್ಯಾಸ ಆಗಿರ್ತವೆ. ನಾನು ಒಂದು ಘಟನೆ ಹೇಳಬೇಕು ನಿಮಗೆ. ಗಣೇಶ ಚತುರ್ಥಿಯಲ್ಲಿ ಗಣೇಶನ ಕೂರಿಸ್ತಾರೆ, ಪೂಜೆ ಮಾಡ್ತಾರೆ ಅಲ್ವಾ? ಗಣೇಶನ ತಲೆಗೆ ಅಥವಾ ಕೈಯಲ್ಲಿ ಗರಿಕೆಗಳನ್ನು ಹಾಕುವಂಥದ್ದು ಪೂಜಾಕ್ರಮ. ಅದನ್ನು ಬಿಟ್ಟು ಒಂದು ಕೌಡಂಗ್ ಉಂಡೆಯನ್ನಿಟ್ಟು ಅದಕ್ಕೆ ದೂರ್ವೆಯನ್ನು ಹಾಕಿಟ್ರೆ, ಅಥವಾ ಗಣೇಶನ ವಿಸರ್ಜನೆ ಆಗುವವರೆಗೆ ಮುಂದೆ ಕೌಡಂಗಿರಬೇಕು ಅಂತ ಮಾಡಿದರೆ, ಇದು ಎಲ್ಲಿದೆ? ಇದು ಇರಬೇಕು. ಗಣೇಶನಿಗಿಂತ ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆ. ಯಾಕೆ ಕೇಳಿದರೆ ಕಾರಣ ಗೊತ್ತಿಲ್ಲ. ಅದಕ್ಕೋಸ್ಕರ ಹಾಗೆ ಅಂತ ಅವ್ರು ಪೂಜೆ ಮಾಡೋದು, ಅವರು ಪೂಜೆ ಮಾಡ್ತಾರೆ, ಚೆನ್ನಾಗಿ ಪೂಜೆ ಮಾಡ್ತಾರೆ. ಹೇಳಿದ್ನಲ್ಲ, ನೈವೇದ್ಯ ಮಾಡಬೇಕಾದ್ರೆ ಇಲ್ಲಿ ಇಟ್ಬಿಟ್ಟು ಎರಡು ಕೈಯಲ್ಲಿ ಹಿಂಗೆ ಅಂತ ಇರ್ತಾರೆ. ಅವ್ರು ಹಿಂಗೆ ಅಂದ್ಬಿಟ್ರೆ ಅವ್ನು ತಿಂದುಬಿಡ್ತಾನೆ ಅವನಿಗೆ ಅಂತ. ಯಾಕೆ ಹೇಳ್ತೇನೆ ಕೇಳಿದೆ? ಇದೆಲ್ಲ ಲೋಕದ ಅನುಭವ. ನಾವು ಯಾರೋ ಒಬ್ಬರು ಗೆಸ್ಟನ್ನು ಕರ್ಕೊಂಡು ಬರ್ತೇವೆ, ಅವಾಗ ಅವ್ರಿಗೆ ಬನ್ನಿ ಅಂತ ಹೇಳ್ತೇವಲ್ವಾ? ಈ ಅನುಭವನ ಇಟ್ಕೊಂಡು ನಾವು ಹಾಗೆ ಮಾಡ್ತೇವೆ. ಅವಶ್ಯಕತೆ ಉಂಟಾ? ಇಲ್ಲ. ಹಾಗಿದ್ರೆ ಪೂಜೆಯಲ್ಲಿ ಭಗವಂತನನ್ನು ಕರೆಯೋದಕ್ಕೆ ಬೇರೆ ವ್ಯವಸ್ಥೆನೇ ಉಂಟು. ಅದನ್ನೇ ಮುದ್ರೆಗಳು ಅಂತ ಕರೀತಾರೆ. ಈಗ ಅಂತ ನೈವೇದ್ಯಕ್ಕೆ ತೋರಿಸ್ಬೇಕು ಅಂದರೆ ಅವನಿಗೆ ಸಮರ್ಪಣೆ ಆಗಬೇಕು ಅಂದರೆ ನೀವು ಎರಡು ಕೈಲಿ ಹೀಗೆ ಮಾಡೋ ಅವಶ್ಯಕತೆ ಇಲ್ಲ. ಇದ್ರೆ ಸುಮ್ಮನೆ ಅದಕ್ಕೆಲ್ಲ ಮುದ್ರೆಗಳಿರ್ತವೆ, ಬೇರೆ 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 ಮುದ್ರೆಗಳು. ಆ ಮುದ್ರೆಗಳನ್ನು ತೋರಿಸಿದಾಗ ಅವನಿಗೆ ಅರ್ಥ ಆಗುತ್ತೆ, ಮುದಂ ರಾತಿ ಸಂತೋಷ, ತನಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ ಅಂತ. ಯಾಕೆ ಅಂದರೆ ನೀವಿಷ್ಟೆಲ್ಲ ಮಾಡಿದರೂ ಸಹ ಅವನು ತಿನ್ನೋಲ್ಲ, ಅವನು ಕುಡಿಯೋಲ್ಲ. ನಹ ವೈ ದೇವಾ ಅಶ್ನಂತಿ ನ ಪಿಬಂತಿ ಏತದೇವಾಮೃತಂ ದೃಷ್ಟ್ವಾ ತೃಪ್ಯಂತಿ. ಉಪನಿಷತ್ತು, ನಂದಲ್ಲ ಮಾತು. ನಹ ವೈ ದೇವಾ ಅಶ್ನಂತಿ, ದೇವತೆಗಳು ತಿನ್ನೋದಿಲ್ಲ. ತಿನ್ನುವಂತಿದ್ರೆ ನಾನು ನೀವು ಅವನ ಮುಂದುಗಡೆ ಇಡ್ತಾ ಇರಲಿಲ್ಲ.
ನಮ್ಗೆ ಕನ್ಫರ್ಮ್ ಉಂಟು ಅವ್ನು ತಿನ್ನೋಲ್ಲ ಅಂತ. ಹಾಗಿದ್ರೆ ಕೂಸುಂಬ್ರಿ ಮಾಡಿ ಪಾನಕ ಇಟ್ವಿ, ಪಾನಕನಾರು ಕೊಡದ್ನಾ ನ ಪಿಬಂತಿ, ನಮ್ಗೆ ಗೊತ್ತು ವಾಪಸ್ ಆಗೇ ಇದು ನಮಗೇನೆ ಅಂತ. ಅದನ್ನು ದೇವರ ಮನೆಗೆ ತೊಗೊಂಡೋಗಿ ಮೊದಲೇ ತೀರ್ಮಾನ ಮಾಡಿರ್ತೇವೆ, ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕಿ ಆ ಪ್ರಮಾಣದಲ್ಲಿ ಮಾಡೋದು ಅಲ್ವಾ. ಇದೆಲ್ಲವೂ ಸಹ ನಮ್ಮ ಪೂಜೆಯಲ್ಲಿ ಆಗುವ ವ್ಯತ್ಯಾಸಗಳು. ಹಾಗಿದ್ರೆ ಆ ಪೂಜೆ ಅವನು ತಿನ್ನೋದಿಲ್ಲ ಕುಡಿಯೋದಿಲ್ಲ ಅಂದ್ರೆ ಮತ್ತೆ ಯಾಕೆ ಕೊಡಬೇಕಂದ್ರೆ, ಒಂದು ಎಚ್ಚರಿಕೆ, ಏತದೇವಾಮೃತಂ ದೃಷ್ಟ್ವಾ ತೃಪ್ಯಂತಿ. ಅವನು ಜಗಚ್ಚಕ್ಷು, ವಿಶ್ವತೋಮುಖ, ಅವನು ಅದನ್ನು ನೋಡಿ ತೃಪ್ತನಾಗ್ತಾನೆ. ಅದು ಅಮೃತ ಆಗುತ್ತೆ. ಯಾಕೆ ಕೇಳಿದರೆ, ಇದು ನಿನಗೋಸ್ಕರ ಮಾಡಿದ್ದಪ್ಪ, ನೀನಿದನ್ನು ಸ್ವೀಕರಿಸು ಅಂತ ಹೇಳಿದಾಗ ಅವನು ನಮ್ಮ ಕಣ್ಣುಗಳ ಮೂಲಕವೇ ಅದನ್ನು ಸ್ವೀಕರಿಸ್ತಾನೆ ಅಂತ. ಯಾಕೆಂದರೆ ನಮ್ಮ ಕಣ್ಣೊಳಗೆ ಇರುವಂತಹ ಚೈತನ್ಯ ರೂಪ ಅವನೇ ಅಲ್ವಾ. ಹಾಗಾಗಿ ಇದೆಲ್ಲ ಪೂಜೆಯಲ್ಲಿ ನಾವು ತಾಳಬೇಕಾದ ಭಾವನೆಗಳು ಮತ್ತು ಮಾಡಬೇಕಾದ ಕ್ರಮಗಳು ಇತ್ಯಾದಿ ಇಲ್ಲ. ಅದನ್ನು ಹೊರತಾಗಿ ನೀವು ವಿರುದ್ಧವಾಗಿ ಮಾಡಿದರೆ ಅದು ಸರಿಯಾದ ಪೂಜೆ ಅಲ್ಲ. ಹಾಗೆ ಮಾಡುವವರ ಹತ್ರ ನೀವು ಹೇಳಲಿಕ್ಕೆ ಹೋಗಬಾರ್ದು. ಇದ್ದಕ್ಕಿದ್ದ ಹಾಗೇನೆ ಕೇಳಿದರೆ ಹೇಳಿ, ಇಲ್ಲಿದ್ರೆ ಸ್ವಲ್ಪ ಟೇಪ್ ಅಣಿಸ್ಕೊಬಿಡಿ ಬಾಯಿಗೆ. ಯಾಕೆಂದರೆ ಅವರ ಶ್ರದ್ಧೆ ಉಂಟಲ್ಲ, ಅದು ಭಂಗ ಆಗಿಬಿಡುತ್ತೆ. ಶ್ರದ್ಧಾಭಂಗವನ್ನು ಮಾಡಬಾರದು. ತೀರಾ ಆತ್ಮೀಯರಾದರೆ ಹೀಗಲ್ರಿ, ಹೀಗೆ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಹೇಳಿದೆ, ಜ್ಞಾನಿಗಳು ಹೇಗೆ ಪೂಜಿಸ್ತಾರೋ ಅಜ್ಞಾನಿಗಳು ಪೂಜಿಸ್ತಾರೆ. ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ. ಶಿವರಾತ್ರಿ ರಾತ್ರಿ ಪೂಜೆ ಮಾಡಬೇಕು. ಆದರೆ ನಿಮಗೆ ಗೊತ್ತಿರಬೇಕು, 190ರಷ್ಟು ಜನ ಮಧ್ಯಾಹ್ನನೇ ಪೂಜೆ ಮಾಡಿ ಮುಗಿಸಿಬಿಡ್ತಾರೆ. ಹೆಸರೇ ಶಿವರಾತ್ರಿ ಅಲ್ವಾ. ಹಾಗಿದ್ರೆ ನಾವು ಯಾಕೆ ಮಾಡೋಲ್ಲ ಕೇಳಿದರೆ, ಅದು ಕ್ರಮ ಉಂಟು. ನಿದ್ದೆಗಿಡಬೇಕಲ್ಲ, ಮತ್ತು ಆವತ್ತು ಉಪವಾಸ ಇರಬೇಕಲ್ಲ, ಒಂದಕ್ಕಿಂತ ಒಂದು ಕಷ್ಟ. ಆಮೇಲೆ ಬೆಳಗುರಿಗೂ ಪೂಜೆ ಮಾಡೋದು ಅಂದರೆ ಅಯ್ಯೋ ಆಗದೆ ಇರೋದು ಕೆಲಸ. ಆದರೆ ನಿಮ್ಮ ಮಧ್ಯೆಯಲ್ಲಿ ಹೀಗೆ ಮಾಡುವವರು ಬೇಕಷ್ಟು ಜನ ಇದ್ದಾರೆ ಅಲ್ವಾ. ಅವ್ರಿಗೆ ನಾವು ಕೈ ಮುಗಿ, ಯಾಕೆಂದರೆ ನಮ್ಮಿಂದ ಆಗದೇ ಇರುವಂಥ ಎತ್ತರದ ಸಾಧನೆ ಮಾಡ್ತಾರಲ್ಲ, ಆ ದೃಷ್ಟಿಯಲ್ಲಿ ಅವರು ಮೇಲಿನವರಾಗ್ತಾರೆ ಈಗ ಅಂತ. ಅವ್ರನ್ನ ಅನುಸರಿಸಬೇಕು ಹೀಗೆ ಅಂತ. ಅದಕ್ಕೋಸ್ಕರ ತಿಳುವಳಿಕೆ ಇಲ್ಲದೇ ಹೀಗೆ ಮಾಡುವವರು ಇದ್ದಾರೆ. ನಾನೇನು ಇದನ್ನು ಸುಳ್ಳು ಹೇಳ್ತಾ ಇಲ್ಲ. ಉದಾಹರಣೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ಇದನ್ನು ಮಾಡೋದಿಲ್ಲ, ಹೀಗೇ. ಹಳೆ ಮೈಸೂರು ಎಷ್ಟೋ ಕಡೆ ಹಾಗೇ ಮಧ್ಯಾಹ್ನನೇ ಶಿವರಾತ್ರಿ 1 ಗಂಟೆಗೆ ಮುಗಿದೋಯ್ತು ಅಷ್ಟೇ. ರಾತ್ರಿಯೇ ಬಂದಿರಲ್ಲ, ಶಿವರಾತ್ರಿ ಆಗಿಬಿಡುತ್ತೆ ಅಲ್ಲ ಅಷ್ಟೇ. ಹೀಗೆ ದಡ್ಡರು ಪೂಜೆ ಮಾಡ್ತಾರೆ. ಅಂಥ ದಡ್ಡರಿಂದಲೂ ಅವಳು ಆರಾಧಿತಳಾದ್ದರಿಂದ ಅವಳು ಅದಕ್ಷಿಣಾರಾಧ್ಯ ಆಯಿತು. 2 ಅರ್ಥ ಆಯಿತು. ಇದು ದಡ್ಡರ ಬಗ್ಗೆ ಹೇಳಬೇಕಿದ್ರೆ ಇದು ಮೊದಲನೇ ಅರ್ಥ. ಇನ್ನೊಂದು ಅರ್ಥ, ಅದಕ್ಷಿಣ ಅಂದರೆ, ದಕ್ಷಿಣ ಅಂದರೆ ಸಮಯ ಮಾರ್ಗ ಅಂತ ಹೇಳಿದೆ ನಾನು. ಅದಕ್ಷಿಣ ಅಂದರೆ ಕೌಲ ಮಾರ್ಗ, ಅಂದರೆ ಅದು ವಾಮ ಮಾರ್ಗ. ಆ ವಾಮಾಚಾರ ಮಾರ್ಗದಿಂದಲೂ ಸಹ ಆರಾಧಿತಳಾದವಳಾದ್ದರಿಂದ ಅವಳು ಅದಕ್ಷಿಣಾರಾಧ್ಯ. ಮತ್ತು 3ನೇ ಅರ್ಥ, ದಕ್ಷಿಣ ಅಂದರೆ ಕೇವಲ ಕರ್ಮಿಗಳು ಅಂತ ಹಿಂದೆ ಹೇಳಿದ್ದೆ ನಾನು. ಈಗ ಅದಕ್ಷಿಣ ಅಂದರೆ ಕರ್ಮಿಗಳು ಅಲ್ಲದೇ ಇರುವವರು ಜ್ಞಾನಿಗಳು ಅಂತ ಅರ್ಥ. ಅಂದರೆ ಆ ಕರ್ಮ ಮಾರ್ಗದಿಂದ ದೂರ ಸರಿದಂಥ ಜ್ಞಾನಿಗಳು ಅಂತ ಸಹಜವಾಗಿ ಅರ್ಥ ಆಗುತ್ತೆ. ಅದಕ್ಕೆ ಅವರಿಂದ ಆರಾಧ್ಯಳಾದ್ದರಿಂದ ಆಕೆ ಅದಕ್ಷಿಣಾರಾಧ್ಯ. ಇದಕ್ಕೆ ಬರೀತಾರೆ, ಅದಕ್ಷಿಣ ಅಂದರೆ ಬ್ರಹ್ಮವಿದ, ಜ್ಞಾನಿಗಳು, ಆತ್ಮವೇತ್ತರು, ಅವರಿಂದ ಆರಾಧಿತಳಾದವಳು ಅಂತ. ಹೀಗೆ ಎಲ್ಲರೂ ಇರ್ತಾರೆ. ಯಾಕೆಂದರೆ ಗೀತೆಯಲ್ಲಿ ಭಗವಂತನೇ ಹೇಳ್ತಾನೆ, ನನ್ನನ್ನು ಆರಾಧಿಸುವವರಲ್ಲಿ 4 ಗುಂಪಿದೆ ಅಂತಾನೆ ಅವನು. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಇವರೆಲ್ಲರೂ ಭಕ್ತರೇ. ಆದರೆ ಮುಂದುವರೆದು ಹೇಳ್ತಾನೆ, ಆ ಕೊನೆಯವನಿದ್ದಾನಲ್ಲ ಜ್ಞಾನಿ, ನನಗೆ ಅತ್ಯಂತ ಇಷ್ಟ ನಾನು. ಯಾಕೆಂದರೆ
ಅವನು ನನಗಿಂತ ಬೇರೆ ಅಲ್ಲ. ಜ್ಞಾನೀತು ಆತ್ಮೈವ ಮೇ ಮತಂ. ಜ್ಞಾನಿ ಅವನು ನನ್ನ ಸ್ವರೂಪದವನೇ. ಆದರೆ ಈ 3 ಜನ ಹಾಗಿದ್ರೆ ನೀನು ಪಕ್ಷಪಾತ ಮಾಡ್ತೀಯಾ ಅಂತಂದರೆ ನಾ ಪಕ್ಷಪಾತ ಮಾಡಲಿಲ್ಲ, ಅವರೇ ಮಾಡ್ಕೊಳ್ತಾರೆ. ಆರ್ತಃ ಅಂದರೆ ನೊಂದವನು. ಅವನು ಏನು ಮಾಡ್ತಾನೆ ಅಂದರೆ ತನಗೆ ಕಷ್ಟ ಬಂದಾಗ ನನ್ನನ್ನು ಸ್ಮರಿಸ್ತಾನೆ. ನಾನು ಪಾಪ ಒಳ್ಳೆಯದಾಗಲಿ ಇವನೇ ಅಂತ ಅವನ ಕಾಮನೆಯನ್ನು ಈಡೇರಿಸಿದಾಗ ನನ್ನನ್ನು ಮರೀತಾನೆ. ಇವನು ಹೇಗೆ ಕೇಳಿದರೆ ಒಂಥರ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳುವನು. ಅಂಥವ್ರ ಸಂಖ್ಯೆನೇ ಜಾಸ್ತಿ ಅಷ್ಟೇ. ಇವನು ಮೊದಲನೇವನು. ಅದಾದಮೇಲೆ ಅರ್ಥಾರ್ಥಿ, ಕಾಮನೆಗೋಸ್ಕರ ಅಂದರೆ ದುಡ್ಡಿಗೋಸ್ಕರನೇ ಭಗವಂತನನ್ನು ಅಥವಾ ಭಗವತಿಯನ್ನು ಆರಾಧಿಸುವವರು ಅಷ್ಟೇ. ಅವರಿಗೆ ಬೇರೆ ಎಲ್ಲಕ್ಕಿಂತ ವರಮಹಾಲಕ್ಷ್ಮಿ ಪೂಜೆ, ಧನಲಕ್ಷ್ಮಿ ಪೂಜೆ ಹೆಚ್ಚು ಇಷ್ಟ. ಯಾಕೆಂದರೆ ಅವರ ಉದ್ದೇಶವೇ ಅದು. ಅರ್ಥಾರ್ಥಿಗಳು, ಅರ್ಥ ಅಂದರೆ ದುಡ್ಡು ಅಂತ. ಇವರು 2ನೇವರು. 3ನೇವನು ಯಾರು ಕೇಳಿದರೆ ಜಿಜ್ಞಾಸುಹು, ಅಂದರೆ ನನ್ನ ಸ್ವರೂಪವನ್ನು ತಿಳಿಬೇಕು ಅಂತ ಶಾಸ್ತ್ರದ ದಾರಿಯನ್ನು ಹಿಡಿದು ಹುಡುಕ್ತಾನೆ. ಹಾಗಾಗಿ ಅವನು ನನ್ನ ಭಕ್ತನೇ. ಏಕೆಂದರೆ ಅವನು ಈ ಮೊದಲಿಬ್ಬರಿಗಿಂತಲೂ ಅವನು ಶ್ರೇಷ್ಠ. ಏಕೆಂದರೆ ನನ್ನನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನು ಕೊನೆಯವನಿದ್ದಾನಲ್ಲ, ಅವನು ಹಾಗಲ್ಲ. ಅವನು ನನ್ನನ್ನು ತಿಳಿದಿದ್ದಾನೆ. ಆದರೂ ಲೋಕದ ಜನರಿಗೋಸ್ಕರ ಜ್ಞಾನಿಯಾದವನು ಇದನ್ನು ಬಿಡಬಾರ್ದು, ನಾನು ಬಿಟ್ಟರೆ ಬೇರೆಯವರು ಬಿಟ್ಟುಬಿಡ್ತಾರೆ ಅಂಥೇಳಿ ಅವನು ಆಚರಿಸ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್ ಶುಕಾಚಾರ್ಯರು ಅಲ್ವಾ ಅಂತ. ಇದನ್ನು ಹೇಳೋಕ್ಕಿಂತ ಮೊದಲು ಹಿಂದಿನ ಸಲ ಬಂದುಬಿಡ್ತೇನೆ. ಹಾಗಿದ್ರೆ ಈ ಇಬ್ಬರಿದ್ದಾರಲ್ಲ, ಅರ್ಥಾರ್ಥಿ ಮತ್ತು ಯಾರು ಆರ್ತ, ಇವರಿಬ್ಬರೂ ಸಹ ಭಕ್ತರು ಹೇಗಿರಿ ಆಗ್ತಾರೆ ಅಂತೊಂದು ಪ್ರಶ್ನೆ. ಎಸ್, ಆದರೂ ಅವರೊಂದು ವಿಶೇಷತೆ ಉಂಟು. ಆರ್ತನಾದವನು ಅಂದರೆ ನೊಂದವನು, ಅವನು ತನ್ನ ಕಷ್ಟವನ್ನು ಹೋಗಲಾಡಿಸುವಂಥ, ಅವನ ಹಾಗೇ ಕಷ್ಟಪಡ್ತಾ ಇರುವಂಥ ಇನ್ನೊಬ್ಬನ ಹತ್ರ ಕೇಳದೆ ಭಗವಂತನ ಹತ್ರ ಕೇಳ್ತಾ ಇದ್ದಾನಲ್ಲ, ಅಷ್ಟರ ಮಟ್ಟಿಗೆ ಸಂಸ್ಕಾರ ಉಂಟಲ್ವ ಅವನಿಗೆ. ಅಂದರೆ ನಮ್ಮೆಲ್ಲರ ಕಷ್ಟವನ್ನು ಹೋಗಲಾಡಿಸುವವನು ಅವನೇ ಎನ್ನುವಂಥ ಭಾವನೆ ಅವನಿಗುಂಟು. ಅಷ್ಟರ ಮಟ್ಟಿಗೆ ಅವನು ಮೆಚ್ಯೂರ್ಡ್ ಅಂತ. ಹಾಗೆ ಅರ್ಥಾರ್ಥಿಯೂ ಹಾಗೇನೆ. ಯಾರ್ಯಾರ ಹತ್ರ ಸಾಲ ಕೇಳೋದು ಬಿಟ್ಬಿಟ್ಟು ನನ್ನ ಹತ್ರನೇ ಕೊಡು ಅಂತ ಕೇಳ್ತಾರಲ್ಲ, ನನ್ನನ್ನು ನಿಮಿತ್ತವಾಗಿ ಇರಿಸ್ಕೊಂಡೇ ಧನಲಕ್ಷ್ಮಿ ಪೂಜೆ, ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಪೂಜೆ ಮಾಡ್ತಾರಲ್ಲ, ಅಷ್ಟರ ಮಟ್ಟಿಗೆ ಒಳ್ಳೆಯವರು ತಾನೆ, ಅಷ್ಟರ ಮಟ್ಟಿಗೆ ಗೊತ್ತು ತಾನೆ. ಹಾಗಾಗಿ ಅವರು ನನ್ನ ಭಕ್ತರೇ. ಮತ್ತು ಜ್ಞಾನಿಯಾದವನು ಅವನು ನನಗಿಂತ ಬೇರೆ ಇಲ್ಲ. ಜ್ಞಾನಿ ಇದು ಆತ್ಮೈವ ಮೇಮತಂ. ಆದರೂ ಯಾಕೆ ಮಾಡ್ತಾರೆ ಕೇಳಿದರೆ ಲೋಕಕ್ಕೋಸ್ಕರ. ಒಂದು ಮಾತುಂಟು, ಕೃಷ್ಣೋ ಭೋಗಿ ಶುಕಸ್ತ್ಯಾಗಿ ನೃಪೌ ಜನಕ ರಾಘವೌ ವಸಿಷ್ಠ ಕರ್ಮ ನಿರತಃ ಸರ್ವೇತೆ ಜ್ಞಾನಿನ ಸ್ಮೃತಃ. ಕೃಷ್ಣ ಅವನು ಭೋಗಿ, 16,008 ಜನರನ್ನು ಪತ್ನಿ ಅಂತ ಸ್ವೀಕಾರ ಮಾಡಿದವನು. ಅವನು ಜ್ಞಾನಿಯೇ. ಯಾಕೆಂದರೆ ನಾರದರು ಅದನ್ನು ಟೆಸ್ಟ್ ಮಾಡಿದ್ದಾರೆ. ಆದರೆ ಪರೀಕ್ಷಿತನಿಗೆ ಭಾಗವತವನ್ನು ಹೇಳಿದಂಥ ಶುಕಾಚಾರ್ಯರು ತ್ಯಾಗಿ, ಮಹಾವಿರಕ್ತ ಶಿಖಾಮಣಿ ಅಲ್ವಾ, ಅವರು ಜ್ಞಾನಿಗಳೇ. ರಾಮ ಮತ್ತು ರಾಮನ ಮಾವ ಜನಕ ಇಬ್ಬರೂ ಸಹ ರಾಜರು, ನೃಪವು ಜನಕ ರಾಘವವು, ಅವರು ಜ್ಞಾನಿಗಳೇ. ವಸಿಷ್ಠರು ಅಂದರೆ ರಾಮನಿಗೆ ಗುರುಗಳಾಗಿದ್ದವರು, ದಶರಥನಿಗೆ ಪೌರೋಹಿತ್ಯ ಮಾಡಿಸ್ತಾ ಇದ್ರಲ್ಲ, ಅವರು ಜ್ಞಾನಿಗಳೇ, ಕರ್ಮನಿಷ್ಠರು ಅವರು. ಹಾಗಿದ್ರೆ ಇವರೆಲ್ಲ ಯಾಕೆ ಮಾಡ್ತಾರೆ ಕೇಳಿದರೆ ಅವರಿಗೋಸ್ಕರ ಮಾಡೋದಿಲ್ಲ. ಯಾರಿಗೆ ಮಾಡ್ತಾರೆ? ಓಹೋ, ನಾವಿದನ್ನು ಮಾಡದೇ ಇದ್ದರೆ ನನ್ನನ್ನು ನೋಡಿ ನಾನೇ ಬಿಟ್ಟಿದ್ದೇನೆ ಅಂತ ಅಂದ್ಕೊಂಡು ಇವರು ಸಹ ಬಿಟ್ಟುಬಿಡ್ತಾರೆ ಈಗ ಅಂತ. ನಾರದರು ಕೃಷ್ಣ ಹತ್ರ ಕೇಳಿದ್ರು ಅದನ್ನು. ನಾನು ಹೇಳಿದ್ದೇನೆ ಅಂತ ಕಾಣುತ್ತೆ. ಅದೊಂದು ಸಲ ನಾರದರು ಕೃಷ್ಣನ ನೋಡೋದಕ್ಕೆ
ಬಂದಿದ್ದಂತೆ 11ನೇ ಸ್ಕಂದದಲ್ಲಿ ಬರುವ ಮಾತು. ರುಕ್ಮಿಣಿ ಹೇಳಿದ್ಲು, ಎಲ್ಲಿ ಕೃಷ್ಣ ಅಂತ ನಾರದರು ಕೇಳಿದ, ಪೂಜೆ ಮಾಡ್ತಾ ಇದ್ದಾರೆ ಅಂತ. ನಾರದರು ಅವಾಕ್ಕಾಗೋದ್ರು. ಅಲ್ಲ, ನಾವೆಲ್ಲ ಪೂಜೆ ಮಾಡೋದು ಇವನೇನು ಪೂಜೆ ಮಾಡೋದು? ಆಯಿತು, ಹಾಗಿದ್ರೆ ನಾನು ಸ್ವಲ್ಪ ಹೊತ್ತು ಕಾಯ್ತೇನೆ, ಆಗ್ಬೋದು. ಕೂತ್ಕೊಳ್ಳಿ ಅಂತಲೂ ರುಕ್ಮಿಣಿ. ಕೂತ್ಕೊಂಡ್ರು ನಾರದರು. ಕೃಷ್ಣ ಪೂಜೆ ಮುಗಿಸಿ ಬಂದ. ಇಷ್ಟಾಗುವಾಗ ನಾರದರಿಗೆ ಬಂದು ಉದ್ದೇಶ ಮರ್ತು ಹೋಗಿತ್ತು. ಏನು ನಾರದ್ರೆ, ಅದು ಏನೋ ನೀನು ಕೇಳಬೇಡ, ನನ್ನ ಬಂದು ಉದ್ದೇಶ ಮರ್ತು ಹೋಗಿದೆ ನನಗಿವಾಗ. ಈಗ ನನ್ನ ತಲೆಯಲ್ಲಿ ಒಂದು ಹುಳ ಓಡಾಡ್ತಾ ಇದೆ ಅಂದರು ನಾರದರು. ಏನಪ್ಪ? ಇನ್ನೇನಿಲ್ಲ ಕೃಷ್ಣ, ನಾವೆಲ್ಲರೂ ಪೂಜೆ ಮಾಡೋದು ನಿನ್ನನ್ನು. ನೀನೇನೋ ದೇವ್ರ ಮನೇಲಿ ಪೂಜೆ ಮಾಡ್ತಾ ಇದೆಯಂತೆ, ನೀನು ಯಾರನ್ನು ಪೂಜೆ ಮಾಡ್ತಿದ್ದೀಯೋ? ಕೃಷ್ಣ ಹೇಳ್ತಾನೆ, ಹೌದಪ್ಪ, ನನ್ನ ಮನೇಲೂ ಒಂದು ಪೂಜಾಗ್ರಹ ಉಂಟು, ನಾನು ದಿನವೂ ಪೂಜೆ ಮಾಡ್ತೇನೆ, ನನ್ನ ದೇವರು ಇದ್ದಾನಪ್ಪ. ಹಾಗಿದ್ರೆ ಒಂದೇ ಒಂದು ನನ್ನ ಪ್ರಾರ್ಥನೆ ಮೇಲೆ ನಿನ್ನ ದೇವರನ್ನು ನಾನು ನೋಡ್ಬೋದಪ್ಪ, ತೋರಿಸ್ತೀನಿ, ಅದಕ್ಕೇನಂತೆ. ಕರ್ಕೊಂಡೋದ ಕೃಷ್ಣ ಒಳಗೆ. ನಮ್ಮ ಮನೆಯಲ್ಲಿರೋ ಹಾಗೆ ದೇವರ ಪೀಠದಲ್ಲಿ ಒಂದು ಕರಂಡಕ ಉಂಟು. ಕೃಷ್ಣ ಹೂವಾಗಿ ಪೂಜೆ ಮಾಡಿದ್ದಾನೆ ಅದಕ್ಕೆ. ಕೃಷ್ಣನ ಹತ್ರ ನಾರದರು ಕೇಳಿದರು, ಇದೇನಾ ನಿನ್ನ ದೇವರು? ಹೌದು, ಇದೇ ನನ್ನ ದೇವರು. ಅಲ್ಲ, ಅದರ ಮುಚ್ಚಳ ತೆಗೆದು ನಾನು ನೋಡ್ಬೋದಾ? ನೋಡಪ್ಪ. ಓಕೆ ಅಂತ ನಾರದರು ಮುಚ್ಚಳ ತೆಗೆದು ನೋಡಿದರು. ಅದರೊಳಗಡೆ ಏನಿತ್ತು ಅಂತಂದರೆ ಒಂದಿಷ್ಟು ಧೂಳಿಯ ಕಣಗಳು. ನಾರದರು ಕೃಷ್ಣನ ಮುಖವನ್ನು ನೋಡಿದರು. ಕೃಷ್ಣ, ಏನು ಇದೆ? ನನ್ನ ದೇವರಪ್ಪ ಅಂದ ಕೃಷ್ಣ. ಹಾಗಂದ್ರೆ ಏನು? ನಂಗೆ ಅರ್ಥ ಆಗಲಿಲ್ಲ. ಏನಿಲ್ಲ, ಅದೇ ಜ್ಞಾನೀತು ಆತ್ಮವೈವ ಮೇ ಮತಂ ಅಂತ ಹೇಳಿದ್ನಲ್ಲ, ಆ ಜ್ಞಾನಿ ಭಕ್ತ ಸರ್ವಶ್ರೇಷ್ಠ ಅಂತ ಹೇಳಿದ್ನಲ್ಲ, ಆ ಭಕ್ತರ ಕಾಲಿಗೆ ಅಂಟಿದ ಧೂಳಿ ಕಣಗಳನ್ನು ನನ್ನ ಪೀಠದಲ್ಲಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೇನೆ. ಬಿಕಾಸ್ ಅವರೇ ನನ್ನ ಆರಾಧ್ಯ ದೈವ. ಯಾಕೆ? ನಾನು ಬೇರೆ ಅಲ್ಲ, ಅವರು ಬೇರೆ ಅಲ್ಲ. ಅವರನ್ನು ನಾನು ಈ ರೂಪದಲ್ಲಿ ಕಾಣ್ತೇನೆ. ಹಾಗಾಗಿ ಕೃಷ್ಣನೂ ಜ್ಞಾನಿಯಾಗಿದ್ರೂ ಸಹ ಮಾಡ್ತಾನೆ ಈ ಪೂಜೆಯನ್ನು. ಯಾಕೆ ಕೇಳಿದರೆ, ಕೃಷ್ಣ ಮಾಡದೇ ಇದ್ದರೆ ಸೋಮಾರಿಗಳು ಅದನ್ನೇ ನೋಡ್ತಾ ಇರ್ತಾರೆ. ಕೃಷ್ಣನೇ ಪೂಜೆ ಮಾಡೋದಿಲ್ಲ, ನಾವು ಯಾಕ್ರಿ ಪೂಜೆ ಮಾಡಬೇಕು ಅಲ್ವಾ? ಅದಕ್ಕೋಸ್ಕರ ಅವರೂ ಸಹ ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ, ಚತುರ್ವಿಧ ಭಜಂತೆ ಮಾಂ. ಈ 4 ಜನರು ಸಹ ನನ್ನ ಭಕ್ತರೇ. ಜ್ಞಾನಿ ಭಕ್ತ ಅವನು ಅತ್ಯಂತ ಶ್ರೇಷ್ಠ. ಜ್ಞಾನೀತು ಆತ್ಮೈವ ಮೇಮದ, ಅವನು ನನ್ನಿಂದ ವಿಯುಕ್ತನಾಗೋದೇ ಇಲ್ಲ. ಆದರೆ ಈ 3 ಜನ ಆವಾಗ ನನ್ನಿಂದ ದೂರ ಸರಿತಾ ಇರ್ತಾರೆ ಅಷ್ಟೇ. ಸಮಯ ಬಂದಾಗ ಸೇರಿಕೊಳ್ತಾರೆ. ಅವರಿಗೆ ಮತ್ತೆ ಪುನಃ ನಾನು ಮರೆತು ಹೋಗ್ತೇನೆ, ಇನ್ಯಾವುದೋ ಸಂಕಟ ಬಂದಾಗ ಬರ್ತಾರೆ ಅವ್ರ ಕಾಮನೆಯನ್ನು ಪೂರ್ತಿ ಮಾಡಿಕೊಳ್ಳೋದಕ್ಕೆ ಅಂತ ಭಗವಂತ ಹೇಳ್ತಾನೆ. ಹೀಗೆ ಈ 3 ಸಹ ಕೇವಲ ಕರ್ಮ ಜಿಜ್ಞಾಸುಗಳ ಕೋಟಿಯಲ್ಲಿ ಸೇರೋರಾದ್ದರಿಂದ ಅವರು ದಕ್ಷಿಣ ಕರ್ಮಿಗಳು. ಆದರೆ ಜ್ಞಾನಿ ಅದಕ್ಷಿಣ, ಅವನು ಬ್ರಹ್ಮವಿತ್ತಮಾದನಾದ್ದರಿಂದ ಅವನು ಈ ಅದಕ್ಷಿಣ ಎನ್ನುವಂತಹ ಹೆಸರಿನ ಅಡಿಯಲ್ಲಿ ಬರುವವನು. ಇಷ್ಟಾದ ಮೇಲೆ ಸೌಭಾಗ್ಯ ಭಾಸ್ಕರದ ವಿವರಣೆ ಇಲ್ಲಿಗೆ ಆಯಿತು ಅಂತ ಅಂದ್ಕೊಂಡು ಚಂದ್ರಿಕಾ ವ್ಯಾಖ್ಯಾನದಲ್ಲಿ ದೀಕ್ಷಿತರು ಏನು ಹೇಳ್ತಾರೆ ನೋಡೋಣ. ಅವರು ಈ ನಾಮವನ್ನೇ 2 ಬೇರೆ ಬೇರೆ ಮಾಡಿಬಿಟ್ಟಿದ್ದಾರೆ. ಸೌಭಾಗ್ಯಭಾಸದಲ್ಲಿ ಒಂದೇ ನಾಮವನ್ನು ಪದವಿಭಾಗ ಮಾಡಿ 2-3 ಥರದ ಅರ್ಥವನ್ನು, ಬೇರೆ ಬೇರೆ ಅರ್ಥವನ್ನು ಹೇಳಿದರು. ಇವರು ನಾಮವನ್ನೇ 2 ಮಾಡ್ಕೊಂಡು ಹೇಳ್ತಾರೆ. ಒಂದು ದಕ್ಷಿಣ ಎನ್ನುವಂಥದ್ದು ಒಂದು ನಾಮ, ಇನ್ನೊಂದು ದಕ್ಷಿಣಾರಾಧ್ಯ ಅಂತ 2 ನಾಮವನ್ನು ಇರಿಸ್ಕೊಂಡು ಅರ್ಥ ಹೇಳ್ತಾರೆ. ಹಾಗಿದ್ರೆ 2 ನಾಮಗಳು ಸಹ ಬೇರೆ ಬೇರೆ ಇಲ್ಲಿ. ದಕ್ಷಿಣ ಅನ್ನೋ ನಾಮವೇ ಬೇರೆ, ಮತ್ತು ಪುನಃ ದಕ್ಷಿಣಾರಾಧ್ಯ ಎನ್ನುವ ನಾಮವೇ ಬೇರೆ. ಇದನ್ನು ಕೇಳಿದಾಗ ನಿಮ್ಮ ತಲೆಯಲ್ಲಿ ಒಂದು ಸಂಶಯ ಬರ್ಬೋದು, ಅಲ್ರಿ ಒಂದು ನಾಮ ಇದ್ದಿದ್ದು 2 ನಾಮ ಆದಾಗ ಕೊನೆಗೆ ಹೋಗುವಾಗ ಒಟ್ಟು ನಾಮದ ಸಂಖ್ಯೆ 1000ಕ್ಕಿಂತ ಜಾಸ್ತಿ ಆಗಿಬಿಡುತ್ತಲ್ಲ ಅಲ್ವಾ?
ಅದಕ್ಕೋಸ್ಕರ ಅವರು ಉಪಾಯ ಮಾಡ್ತಾರೆ ಬೇರೆ ಬೇರೆ. ಇನ್ನೊಂದು ಕಡೆ 2 ನಾಮಗಳನ್ನು ಸೇರಿಸಿ ಒಂದು ನಾಮ ಮಾಡಿಬಿಡ್ತಾರೆ. ಈ ಉದಾಹರಣೆಗೆ ಪ್ರಚಂಡಾಜ್ಞಾ ಅಂತ, ಪ್ರಚಂಡ ಆಜ್ಞಾ ಅಂತ 2 ನಾಮ ಉಂಟು. ಅದನ್ನು ಸೇರಿಸ್ಬಿಟ್ಟು ಪ್ರಚಂಡಾಜ್ಞಾ ಅಂತ ಮಾಡಿಬಿಡ್ತಾರೆ. ಕರೆಕ್ಟಾಗಿ ನೀವು ಹೇಗೋದ್ರೂ ಸಹ 1000 ನಾಮ 1000 ನಾಮ ಆಗುತ್ತೆ ಈಗ. ಅದಕ್ಕೋಸ್ಕರ ನಾವು ವ್ಯಾಖ್ಯಾನಕಾರರ ಸಹಾಯವನ್ನು ಪಡಿಬೇಕಾಗುತ್ತೆ. ಹಾಗೆ ಹೇಳಿದಾಗ ಒಂದು ವಿಶಿಷ್ಟವಾದ ಅರ್ಥ ಬರುತ್ತೆ ಅಲ್ಲಿ. ಆ ಅರ್ಥದ ಹಿನ್ನೆಲೆಯಲ್ಲಿ ದಕ್ಷಿಣ ಅಂದರೆ ದೇವಿ ದಕ್ಷಿಣ ಮಾರ್ಗದವಳಾದ್ದರಿಂದ ಅವಳು ದಕ್ಷಿಣ. ದಕ್ಷಿಣ ಅಂದರೆ ಸಮರ್ಥಳು. ಅವಳಿಗಿಂತ ಸಮರ್ಥಳು ಇನ್ಯಾರು ಇದ್ದಾರೆ ಪ್ರಪಂಚದಲ್ಲಿ? ಆದ್ದರಿಂದ ದಕ್ಷಿಣ, ದಕ್ಷಳೇ ದಕ್ಷಿಣ, ಸಮರ್ಥಳು. ದಕ್ಷ ಅಂದರೆ ಕೇಪಬಲ್ ಅಂತ ಅರ್ಥ. ಇದು ಒಂದರ್ಥ. ಎರಡನೇ, ದಕ್ಷಿಣ ಅನ್ನುವಂಥ ಈ ಶಬ್ದದ ವಾಚ್ಯಸ್ವರೂಪಳು. ಅಂದರೆ ಈ ದಕ್ಷಿಣ ಎನ್ನುವ ಶಬ್ದಕ್ಕೆ ಒಂದು ಅರ್ಥ ಇದ್ದರೆ ಆ ಅರ್ಥ ಬೇರೆ ಯಾರೂ ಅಲ್ಲ, ದೇವಿಯೇ. ಲಲಿತಾ ಸಹಸ್ರನಾಮ ಓದ್ದ ನಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೆ ದಕ್ಷಿಣ ಅಂದರೆ ನಮಗೆ 2 ಗೊತ್ತಾಗುತ್ತೆ. ಒಂದು ದಕ್ಷಿಣ, ದಕ್ಷಿಣ ದಿಕ್ಕು. ದಕ್ಷಿಣ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ ಬೆಂಗಳೂರಲ್ಲಿ, ಸೌತ್ ಅಂತಲೇ ಹೇಳಬೇಕು. ದಕ್ಷಿಣ ಹಂಗಂದ್ರೆ ಏನು ರೀ ಅಲ್ವಾ? ಸೌತ್ ಅಂತ, ಸೌತ್ ಆ್ಯಂಡ್ ರೋಡ್ ಅಂತ ಹೇಳಿದರೆ ಗೊತ್ತಾಗೋದು ನಮಗೆ. ದಕ್ಷಿಣ ಅಂತಿದೆ ರಸ್ತೆ ಅಂತಂದರೆ ಮೇಲೆ ಕೆಳಗೆ ನೋಡ್ತಾರೆ ಅಂತ. ಅದು ಬೇರೆ. ಬೆಂಗಳೂರಿನ ಕನ್ನಡ ಅಂದರೆ ಒಂಥರ ಸ್ಪೆಷಲ್, ಅದು ಒಂಥರ ಅದು. ಹೀಗೆ ಮತ್ತು ಇನ್ನೊಂದು ದಕ್ಷಿಣ ಅಂದರೆ ದುಡ್ಡು, ಹೀಗೆ ಅಂತ. ಹಾಗಾಗಿ ಈ 2 ಅರ್ಥವೇ ನಮಗೆ ಹೆಚ್ಚು ಗೊತ್ತು. ಅದಲ್ಲ ಅಂತಲ್ಲ, ಹೌದು. ಆದರೆ ಜಗನ್ಮಾತೆ ಅವಳು ದಕ್ಷಿಣ ಎನ್ನುವಂತಹ ಶಬ್ದದ ವಾಚ್ಯಸ್ವರೂಪಳು. ಆದ್ದರಿಂದ ಅವಳು ದಕ್ಷಿಣ ಅಂತಲೇ ಕರೆಸ್ಕೊಳ್ತಾಳೆ. ಮತ್ತು ದಕ್ಷಿಣ ಅನ್ನೋದಕ್ಕೆ ಅರ್ಥ ಬಹಳಷ್ಟು ಅರ್ಥಗಳುಂಟು. ಸುಮಾರಾಗಿ ಈ ಶಬ್ದದ ವಾಚ್ಯಸ್ವರೂಪಗಳು ಅಂತ ನಾನು ಹೇಳಿದೆ, ಸುಮಾರು 12-13 ಅರ್ಥಗಳು ಉಂಟು ಈ ನಾಮಕ್ಕೆ. ಅಷ್ಟೂ ಅರ್ಥ ಹಿನ್ನೆಲೆ ವಿವರಣೆ ಹೇಳ್ತಾ ಹೋಗ್ತಾರೆ ಈಗ ಅಂತ. ದಕ್ಷಿಣ ಅನ್ನೋದಕ್ಕೆ ಅರ್ಥ ಮನೋರೂಪಿಣಿ ಅಂತ ಅರ್ಥ. ಯಾಕೆಂದರೆ ಈ ದೇಹದಲ್ಲಿ ಈ ಎಲ್ಲ ಇಂದ್ರಿಯಗಳನ್ನು ಸಹ ಮೇಯಿಸುವವಳು ಯಾರು ಅಂದರೆ ಮನಸ್ಸು. ನಾನು ಸ್ತ್ರೀಲಿಂಗದಲ್ಲಿ ಹೇಳಿದೆ, ಮೇಯಿಸುವುದು ಅಂತ ಹೇಳಬೇಕು, ಅದು ಮನಸ್ಸು. ಹಾಗಾಗಿ ಆ ರೂಪದಲ್ಲಿ ಇರುವವಳಾದ್ದರಿಂದ ಅವಳು ದಕ್ಷಿಣ. ದಟ್ ಮೀನ್ಸ್ ಮನೋರೂಪಿಣಿ ಅಂತ ಅರ್ಥ. 2 ಅರ್ಥ ಆಯಿತು ಇಲ್ಲಿಗೆ. ಮತ್ತು ನಿಶ್ಚಯೋ ದಕ್ಷಿಣ, 3ನೇ ಅರ್ಥ. ನಿಶ್ಚಯ ಸ್ವರೂಪಳಾದ್ದರಿಂದ ಅವಳು ದಕ್ಷಿಣ. ನಿಶ್ಚಯದಿಂದಲೇ ಮನುಷ್ಯ ಎಲ್ಲವನ್ನೂ ಪಡಿತಾನೆ. ನಿಶ್ಚಯ ಅಂದರೆ ದೃಢವಾದ ಸಂಕಲ್ಪ. ನಮ್ಮ ಸಂಕಲ್ಪ ಶೇಕಿ ಆದರೆ ನಾವು ನಮ್ಮ ಗೋಲನ್ನು ರೀಚ್ ಆಗೋಕ್ಕಾಗಲ್ಲ ಅಲ್ವಾ? ಬಲವಾದ ಸಂಕಲ್ಪ ಇರಬೇಕು, ನಾನು ಇದನ್ನು ಮಾಡಿಯೇ ಮಾಡ್ತೇನೆ ಅಂತ. ಅಂಥ ಸಂಕಲ್ಪದಿಂದ ಏನಂತ ಹೆಸರು ಕೇಳಿ ದಕ್ಷಿಣ ಅಂತ ಹೆಸರು. ದೇವಿ ಅಂಥವಳು ಅವಳು, ಅದಕ್ಕೋಸ್ಕರನೇ ಅವಳು ದಕ್ಷಿಣ ಅಂತ. ಮತ್ತು ಭಕ್ತಿರ್ ದಕ್ಷಿಣ, ಭಕ್ತಿಯ ಇನ್ನೊಂದು ಹೆಸರು ದಕ್ಷಿಣ ಅಂತ. ನೋಡಿ ಎಷ್ಟೆಲ್ಲ ಹೇಳುತ್ತೆ ವಿವರಣೆ ಅಂತ. ಆ ಭಕ್ತಿಯ ರೂಪದಲ್ಲಿ ಇರುವವಳಾದ್ದರಿಂದ ಅವಳು ದಕ್ಷಿಣ. ಹಾಗಿದ್ರೆ ಭಕ್ತಿ ಏನು ಮಾಡುತ್ತೆ ಕೇಳಿದರೆ, ಮನುಷ್ಯನಿಗೆ ಭಯವನ್ನು ನಿವಾರಣೆ ಮಾಡುತ್ತೆ. ಯಾಕೆಂದರೆ ಭಗವಂತನಲ್ಲಿ ಅಚಲವಾದ ಭಕ್ತಿಯನ್ನು ಇಟ್ಟಾಗ ಅದು ಭಯ ನಿವಾರಣೆ ಮಾಡುತ್ತೆ. ಎಲ್ಲರಿಗೂ ಉದಾಹರಣೆ ಅಂದರೆ ಪ್ರಹ್ಲಾದನೇ ಉದಾಹರಣೆ. ಏನು ಅಚಲವಾದ ವಿಶ್ವಾಸ ಅವನಿಗೆ. ಅವನ ಅಪ್ಪ ಕೊಟ್ಟಂಥ ಹಿಂಸೆ ಅಷ್ಟಿಷ್ಟಲ್ಲ, ಆ ಎಲ್ಲ ಹಿಂಸೆಯನ್ನು ಸಹ ತಾಳಿಕೊಂಡು ಕೊನೆಗೆ ಒಂದು ಮಾತು ಕೇಳ್ತಾನೆ ಅವನು ಹಿರಣ್ಯಕಶಿಪುವನ ಹತ್ರ, ಎಲ್ಲಿಂದ ಬಂತು ನಿನಗಿಂಥ ಶಕ್ತಿ ಅಂತಂದರೆ ಆಗಲೂ ಹೇಳ್ತಾನೆ, ನನಗೊಬ್ಬನಿಗಲ್ಲ ಅಪ್ಪಾಜಿ, ನಿನಗೆ ಬಂದಿರೋದು ಅವನಿಂದನೇ ಅಂತ. ಈ ಮಾತು ಕೇಳಿದಾಗ ಅವನ ಮೈ ಮೇಲೆ ಪ್ರಾಯಶಃ ಇರುವೆ ಬಿಟ್ಟಂಗಾಯ್ತು ಅವನಿಗೆ. ಅಷ್ಟರೊಳಗಡೆ ಅವನನ್ನು ಸಾಯಿಸೋದಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನ ಮಾಡಿದ್ದ ಅವನು. ಕೊನೆಗೆ ಅವನು ಎಲ್ಲ ಇದ್ದಾನೆ ಅವನು ಅಂತ, ಅವನು ಎಲ್ಲ ಕಡೆಗೂ ಇದ್ದಾನೆ. ಹೌದೇ, ಕಂಬದಲ್ಲಿದ್ದಾನೆ, ಇದ್ದಾನೆ. ಆಗ ಹೋಗಿ ಕಂಬಕ್ಕೆ ಹೊಡೆಯೋದು ಅವನು. ಶುಕಾಚಾರ್ಯರು ಹೇಳ್ತಾರೆ, ಅವನು ಕಂಬದಲ್ಲಿ ಇದ್ದಿದ್ದಿರಬಹುದು, ಅದರ ಪ್ರಕಟ ಆಗಬೇಕು ಅಂತ ಇರಲಿಲ್ಲ. ಆದ್ರೆ ಯಾಕೆ ಕೇಳಿದರೆ, ತನ್ನ ಭಕ್ತನಾದಂಥ ಪ್ರಹ್ಲಾದ ಇಲ್ಲಿ ನಾನು ಇದ್ದೇನೆ ಅಂತ ಹೇಳಿದ್ದಾನೆ, ಅವನ ಮಾತನ್ನು ನಾನು ಸತ್ಯವಾಗಿ ತೋರಿಸಬೇಕು, ಆಗ ನಾನು ಪ್ರಕಟನಾಗಲೇಬೇಕು. ಈಗ ಯಾಕೆ ಕೇಳಿದರೆ,
ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ ಅನ್ನೋದು ಅವನದೇ ಮಾತು. ಆ ಮಾತಿಗೆ ಬದ್ಧನಾದ ಅವನು ಪ್ರಕಟನಾದ, ಇದು ಒಂದರ್ಥ. ಎರಡನೇದು, ಅವನು ಕಮ್ಮದಿಂದ ಪ್ರಕಟನ ಆಗದೇ ಇದ್ದರೆ ಅವನು ಸರ್ವವ್ಯಾಪಕ ಅನ್ನೋದಕ್ಕೆ ಅರ್ಥವೇ ಇರೋದಿಲ್ಲ ಅಲ್ವಾ. ಅವನು ಸರ್ವವ್ಯಾಪಕನಾದ ಮೇಲೆ ಅಣು ರೇಣು ತೃಣ ಕಾಷ್ಠಗಳಲ್ಲಿ ಇರಬೇಕಲ್ವಾ, ಅದಕ್ಕೋಸ್ಕರ ಪ್ರಕಟನ ಹೇಗೆ ಅಂತ. ಯಾಕಿಷ್ಟೆಲ್ಲ ಹೇಳೋದಕ್ಕೆ ಹೇಳಿದರೆ, ಅವನು ಎಲ್ಲ ಕಡೆಗೂ ಇದ್ದಾನೆ, ಎಲ್ಲ ಕಡೆಗೂ ಇದ್ದವನು ನನ್ನೊಳಗೂ ಇದ್ದಾನೆ, ನನ್ನೊಳಗೂ ಇದ್ದವನು ನನ್ನನ್ನು ರಕ್ಷಿಸ್ತಾನೆ. ಈ ಅಚಲವಾದ ಭಕ್ತಿ ಇದೆಯಲ್ಲ, ಅದು ಅವನ ಅಪ್ಪ ಕೊಟ್ಟ ಎಲ್ಲ ಹಿಂಸೆಯನ್ನು ತಾಳಿಕೊಳ್ಳುವುದಕ್ಕೆ ಒಂದು ರೀತಿಯ ಟಾನಿಕ್ ಆಯಿತು ಪ್ರಹ್ಲಾದನಿಗೆ. ನಮಗಾಗೋದಿಲ್ಲ, ಯಾಕೆಂದರೆ ನಮ್ಮ ಭಕ್ತಿ ಶೇಕಿ, ಅದು ಅಲ್ಲಾಡ್ತಾ ಇರ್ತದೆ ಅಂತ. ಹಾಗಾಗಿ ಭಕ್ತಿರ್ದಕ್ಷಿಣ. ಮುಂದೆ ದೀಕ್ಷಾ ದಕ್ಷಿಣ, ದೀಕ್ಷೆಯೇ ದಕ್ಷಿಣ. ದೀಕ್ಷೆ ಅಂದರೆ ವ್ರತ, ಒಂದು ಕೆಲಸವನ್ನು ನಿಯತ್ತಾಗಿ ಪ್ರತಿ ದಿನವೂ ಸಹ ಮಾಡುವುದು. ಅದು ಆ ದೀಕ್ಷೆ, ಅದಕ್ಕೆ ಹೆಸರು ದಕ್ಷಿಣ. ದೇವಿ ಆ ರೂಪದಲ್ಲಿರುವಳು. ಹಾಗಿದ್ರೆ ದೀಕ್ಷೆ ಏನು ಮಾಡುತ್ತೆ ಕೇಳಿದರೆ, ಅದು ಮನಸ್ಸಿನ ಕಾಲುಷ್ಯವನ್ನು ಕಡಿಮೆ ಮಾಡ್ತಾ ಬರುತ್ತೆ. ಕೆಲವು ಜನ ಇವತ್ತಿಗೂ ಹಾಗೆ, ಇಷ್ಟೊತ್ತಿಗೆ ನೀವು ಅವ್ರ ಮನೆಗೆ ಹೋದರೆ ಅವ್ರು ಈ ಕೆಲಸ ಮಾಡ್ತಾ ಇರ್ತಾರೆ ಅಂತ. ಅದು ಬೇಕಾದ್ರೆ ಸೂರ್ಯ ಯಾವತ್ತು ಪಶ್ಚಿಮದಲ್ಲಾರು ಹುಟ್ಟಲಿ, ಅವ್ರ ಕೆಲಸ ನಡೆದೇ ನಡೀತೀವಿ ಅಂತ. ಅದು ವ್ರತ, ಅದು ಹೀಗೆ ಅಂತ. ಮತ್ತು ಇಂಥ ದಿನದಲ್ಲಿ ಹೀಗೆ ಆಗಬೇಕು, ಆಗತ್ತೆ, ಅದು ಹೀಗೆ ಅಂತ. ಇದು ವ್ರತ. ಈ ವ್ರತದಿಂದ ಏನಾಗುತ್ತೆ ಅಂದರೆ ಮನಸ್ಸಿಗೆ ಅಂಟಿದಂತಹ ಈ ಕೊಳೆ ಕಡಿಮೆ ಆಗ್ತಾ ಬರುತ್ತೆ. ಅದನ್ನು ದಕ್ಷಿಣ ಎನ್ನುವಂತಹ ಹೆಸರಿನಲ್ಲಿದ್ದು ಮಾಡುವವಳಾದ್ದರಿಂದ ಅವಳು ದಕ್ಷಿಣ, ಹೀಗೆ ಅಂತ. ಇದು 5ನೇ ಅರ್ಥ. ಮತ್ತು 6ನೇದು ದಕ್ಷಿಣ ಅಂದರೆ ಪಾದುಕಾ ಸ್ಮೃತಿ ದಕ್ಷಿಣ. ಪಾದುಕಾ ಸ್ಮೃತಿ, ಜಗನ್ಮಾತೆಯ ಪಾದ ಸ್ಮರಣೆ ಮಾಡುವುದಕ್ಕೆ ದಕ್ಷಿಣ ಅಂತ ಹೆಸರು. ಹಾಗಿದ್ರೆ ನಮಗಿಂತ ದೊಡ್ಡವರಾದರ ಪಾದಸ್ಮರಣೆ ಮಾಡಿದ್ರಿಂದ ಏನಾಗತ್ತೆ ಅಂದರೆ, ಪಾದಸ್ಮರಣೆಯಿಂದ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅಂತ. ಅದಕ್ಕೋಸ್ಕರಲೇ ಅಲ್ವ ನಾವು ಗುರುಗಳನ್ನು ಪೂಜೆ ಮಾಡೋದಕ್ಕಿಂತ ಮೊದಲು ಪೂಜೆ ಮಾಡೋದು ಯಾವುದಕ್ಕೆ? ಅವರ ಪಾದಕ್ಕೆ. ಪಾದಕ್ಕೆ ಯಾಕೆ ಹೇಳಿದರೆ, ಮಹಾತ್ಮರ ಪಾದ ಅವರ ಸ್ವರೂಪಕ್ಕಿಂತ ಬೇರೆ ಅಲ್ಲ. ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ ಅಂತ. ಹಾಗಾಗಿ ಪಾದುಕೆ ಬೇರೆ ಅಲ್ಲ, ಅವರ ಸ್ವರೂಪ ಬೇರೆ ಅಲ್ಲ. ನಮ್ಮ ಇತಿಹಾಸದಲ್ಲಿ ಬೇಕಷ್ಟು ಉದಾಹರಣೆ ಸಿಗುತ್ತೆ ಇದಕ್ಕೆ. ಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಅಂತ. ಆಮೇಲೆ ಅಷ್ಟೋತ್ತರ. ಅದರ ಮೊದಲು ಯಾರಿಗೆ ಕೇಳಿದರೆ, ಗುರುಗಳು ಬಂದಾಗ ಮೊದಲು ಮಾಡೋದು ಆ ಧೂಳಿ ಪಾದ ಪೂಜೆ ಮಾಡೋದು ಅವರ ಪಾದಕ್ಕೆ ತಾನೆ. ಪಾದುಕೆ ಬೇರೆ ಅಲ್ಲ, ಅವರ ಸ್ವರೂಪ ಬೇರೆ ಅಲ್ಲ. ಹಾಗಿದ್ರೆ ಇದೇನು ಇತ್ತೀಚಿನದಲ್ಲ. ಸ್ವಾರಸ್ಯ ಅಂದರೆ 9 ಲಕ್ಷ ವರ್ಷಗಳ ಹಿಂದೆ ಭರತ ರಾಮನ ಪಾದುಕೆಯನ್ನು ತಂದ, ಅಯೋಧ್ಯೆಯ ಸಿಂಹಾಸನದಲ್ಲಿ ಇರಿಸಿದ. ಇವನು ನಂದಿಗ್ರಾಮದಲ್ಲಿ ಉಳಿದ. ನಿಮ್ಮ ದೃಷ್ಟಿಯಲ್ಲಿ ಅಲ್ಲಿದ್ದಿದ್ದು ಪಾದುಕೆ, ಭರತನ ದೃಷ್ಟಿಯಲ್ಲಿ ರಾಮನೇ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಇದರ ಇನ್ನೊಂದು ಮುಖ ಹೇಳಬೇಕು ಅಂದರೆ, 14 ವರ್ಷಗಳ ಕಾಲ ಈ ದೇಶದಲ್ಲಿ ನಿಮ್ಮ ದೃಷ್ಟಿಯಲ್ಲಿ, ಭರತನ ದೃಷ್ಟಿಯಲ್ಲಿ ರಾಮನೇ ಪಾದುಕೆ, ಈ ದೇಶದಲ್ಲಿ ರಾಜ್ಯಭಾರ ಮಾಡಿದ್ದು ಯಾವುದು ಕೇಳಿದರೆ, ರಾಮನ ಪಾದುಕೆಗಳು ಅಂತ ಕರೆಸಿಕೊಳ್ಳುವ 2 ಕಟ್ಟಿಗೆಯ ತುಂಡುಗಳು. ಅವನ ಪಾದಸ್ಪರ್ಶದಿಂದ ಆ ಪಾದುಕೆ ಅನ್ನುವಂಥ ಕಟ್ಟಿಗೆಗೆ ಆ ಶಕ್ತಿ ಬರುತ್ತೆ ಅಂತ ಆದರೆ, ಆ ಮಹಾನುಭಾವನ ಸಾಮರ್ಥ್ಯ ಅದೆಷ್ಟು ಇರಬಹುದು. ಇಟ್ಸ್ ಅ ಫ್ಯಾಕ್ಟ್. ವಾಲ್ಮೀಕಿ ಮುನಿಗಳು ಹೇಳ್ತಾರೆ, ಭರತ 1 ವರ್ಷನೂ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿರಲಿಲ್ಲ ಪುಣ್ಯಾತ್ಮ. ಆದರೆ ರಾಮನಿಗೆ ತಿರುಗಿ ಒಪ್ಪಿಸುವಾಗ ಹೇಳ್ತಾನೆ,
ಅಣ್ಣ, ರಾಜ್ಯವನ್ನು ಇಮ್ಮಡಿಯಾಗಿ ಬೊಕ್ಕಸ ಭಂಡಾರಗಳಿಂದ ತುಂಬಿಸಿ ನಿನಗೆ ಕೊಡ್ತಾ ಇದ್ದೇನೆ ಅಂತ. ಪಾದುಕಾ ಸ್ಮರಣೆಯಿಂದ ಆ ಅಯೋಧ್ಯೆಯ ನಾಡಿನ ಜನರ ಮನಸ್ಸಿಗೆ ಅಂಟಿದ ಕಾಲುಷ್ಯಗಳಿತ್ತು. ಯಾಕೆಂದರೆ ಇಂಥ ಒಬ್ಬ ತ್ಯಾಗಿ ನಮ್ಮನ್ನು ಆಳ್ತಾ ಇರಬೇಕಿದ್ರೆ ನಾವು ಹೇಗೇ ಇರಬೇಕು ಈಗ ಅಂತ. ಸದ್ಯ ಕಾಲದಲ್ಲೇ ನಾವು ಅಂಥ ಒಬ್ಬ ಆಳುವವನ ಕೈಯಲ್ಲಿ ನಾವು ಇದ್ದೇವಲ್ಲ ಅನ್ನೋದೇ ನಮಗೆ ಸಂತೋಷದ ವಿಚಾರ. ಈ ದೇಶದ ಯಾವಾಗ ತ್ಯಾಗಿಗಳ ಕೈಗೆ ಬರುತ್ತೋ ಆಗ ಅದು ವಿಜೃಂಭಿಸುತ್ತೆ, ಜಗದ್ಗುರು ಅಂತ ಕರೆಸ್ಕೊಳ್ಳುತ್ತೆ. ಯಾವಾಗ ಭೋಗಿಗಳ ಕೈಗೆ ಬರುತ್ತೋ ಶ್ರೀಲಂಕಾ ಆಗತ್ತೆ. ವಿಚಾರ ಮಾಡಿ, ನಾನು ಹೇಳಿದ್ದೇನೆ ಅಂತ ಒಪ್ಕೊಳ್ಬೇಡಿ ಅಲ್ವಾ. ಯಾಕೆ ಕೇಳಿದರೆ ಆ ಪಾದುಕಾ ಸ್ಮೃತಿಯಿಂದ ಕಾಲುಷ್ಯ ಅಂದರೆ ನಾನೂ ಸಹ ಸರ್ಕಾರದ ದುಡ್ಡನ್ನು ಕಬಳಿಸಬೇಕು ಅನ್ನುವಂಥ ದುರಾಲೋಚನೆ ಅದು ಕಡಿಮೆ ಆಗಿಬಿಡುತ್ತೆ. ಯಾಕೆ ಕೇಳಿದರೆ ಯಥಾ ರಾಜ ತಥಾ ಪ್ರಜಾ ಅಲ್ವಾ. ಇದರ ಹಿಂದೆ ಒಂದು ದೊಡ್ಡ ಸಂಹಿತೆಯೇ ಉಂಟು. ಇವತ್ತು ನಾನು ಅದನ್ನು ಹೇಳಲಿಕ್ಕೆ ಹೋಗಿದ್ದಿಲ್ಲ, ಮುಂದೆ ಸಮಯ ಬಂದಾಗ ಹೇಳ್ತೇನೆ. ಯಾಕೆಂದರೆ ಆಳುವವನ ಮನಸ್ಥಿತಿ ಹೇಗಿರುತ್ತೋ ಆ ಮನಸ್ಥಿತಿ ಪ್ರಜಾಜನರ ಮನಸ್ಥಿತಿಯೂ ಆಗಿಬಿಡುತ್ತೆ. ಆಶ್ಚರ್ಯ ಅಂದರೆ ಅದಕ್ಕೋಸ್ಕರ ರಾಜ ರಾಷ್ಟ್ರಕೃತಂ ಪಾಪಂ. ನಮ್ಮಲ್ಲಿ ಅಲ್ಲಿ ಕುಳಿತುಕೋರನ್ನು ಸಾಕ್ಷಾತ್ ರಾಜ, ಭೂಪತಿ, ಪುರುಷೋತ್ತಮ ಅಂತ ಪರಿಗಣಿಸಿದರು. ನಾವಿಷ್ಣು ಪೃಥ್ವೀಪತಿ ಅಂತ. ಆಳುವ ರಾಜ ಅವನು ಸಾಕ್ಷಾತ್ ಭಗವಂತನಿಗೆ ಸಮಾನ ಅಂತ. ಆದರೆ ಅಲ್ಲಿ ಕುಳಿತವನು ಸ್ವಾರ್ಥಿ ಆಗಿಬಿಟ್ರೆ ಏನಾಗತ್ತೆ ಕೇಳಿದರೆ ನಮ್ಮ ಮನಸ್ಸು ಸಹ ಅದೇ ವಿಕಾರಕ್ಕೆ ಒಳಗಾಗತ್ತೆ. ಒಂದು ನಡೆದ ಘಟನೆ ಇದೆ, ಸಮಯ ಬಂದಾಗ ಹೇಳ್ತೇನೆ, ಇವತ್ತು ಹೇಳೋದಿಲ್ಲ. ಯಾಕೆಂದರೆ ಸಮಯ ಬಹಳ, ನಾವು ಒಂದು 2-3 ನಾಮನಾರು ಚಿಂತನೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ. ಹಾಗಾಗಿ ಪಾದುಕಾ ಸ್ಮೃತಿಯಿಂದ ಏನಾಗುತ್ತೆ ಕೇಳಿದರೆ ಇಷ್ಟಾರ್ಥ ಸಿದ್ಧಿ ಆಗತ್ತೆ. ಅದಕ್ಕಿಂತ ಹೆಚ್ಚಿಗೆ ಮನಸ್ಸಿನ ಕಾಲುಷ್ಯ ಅದು ನಿವಾರಣೆ ಆಗಿಬಿಡುತ್ತೆ ಅಂತ. ಇನ್ನು ಮುಂದಿನದು ಅಂತರ್ಯಾಗ ಬಹಿರ್ಯಾಗವು ದಕ್ಷಿಣ. ಅಂತರ್ಯಾಗ ಬಹಿರ್ಯಾಗಗಳು. ಅಂತರ್ಯಾಗ ಅಂದರೆ ಆಂತರಂಗಿಕವಾದ ಪೂಜೆ, ಮತ್ತು ಬಹಿರ್ಯಾಗ ಅಂದರೆ ಬಹಿಃಪೂಜೆ, ಸಗುಣ ರೂಪಕ್ಕೆ ನಾವು ಮಾಡುವಂಥ ಪೂಜೆ. ಈ 2 ಥರದ ಪೂಜೆಗಳಿಗೂ ಸಹ ದಕ್ಷಿಣ ಅಂತ ಹೆಸರು. ಈ 2 ಥರದ ಪೂಜೆಯನ್ನು ಮಾಡಿಸಿಕೊಳ್ಳುವವಳಾದ್ದರಿಂದ ಅವಳು ದಕ್ಷಿಣ. ಇಲ್ಲಿಗೆ 7ನೇ ಅರ್ಥ ಆಯಿತು. ಮತ್ತು ಜಪೋ ದಕ್ಷಿಣ, ಜಪದ ಇನ್ನೊಂದು ಹೆಸರು ದಕ್ಷಿಣ ಅಂತ. ಜಪದಿಂದ ಏನಾಗುತ್ತೆ ಅಂದರೆ ಜಪದಿಂದ ಈ ಬಂಧನ, ಮೋಹದ ಅಂಶ ಒಂದಿಷ್ಟು ಕಡಿಮೆ ಆಗ್ತಾ ಬರುತ್ತಂತೆ. ಹಾಗಾಗಿ ಅದು ಬಂಧನದಿಂದ ಬಿಡುಗಡೆಯನ್ನು ಮಾಡುತ್ತೆ. ಆ ರೂಪದಲ್ಲಿ ಅವಳು ಇರುವವಳಾದ್ದರಿಂದ, ಭಕ್ತರನ್ನು ಬಂಧನದಿಂದ ಬಿಡುಗಡೆಗೊಳಿಸ್ತಾಳಾದ್ದರಿಂದ ಅವಳು ದಕ್ಷಿಣ. ಆಯಿತು. ಮತ್ತು ಮುಂದಿನ ಅರ್ಥ, ದಕ್ಷಿಣ ಅನ್ನುವಂಥದ್ದು ಫಲವಾಚಿ. ದಕ್ಷಿಣ ಅನ್ನೋದಕ್ಕೆ ಅರ್ಥ ಫಲಸ್ವರೂಪಳಾದ್ದರಿಂದ ಅವಳು ದಕ್ಷಿಣ. ದಕ್ಷಿಣ ಅಂದರೆ ಫಲವಾಚಿ ಅಂದರೆ ಫಲದ ಇನ್ನೊಂದು ಹೆಸರೇ ದಕ್ಷಿಣ. ಶೌತಯಾಗದಲ್ಲಿ ಯಜಮಾನ ಯಾಗವನ್ನು ಮಾಡಬೇಕಿದ್ರೆ ನಾನು ಈ ಯಾಗ ಮಾಡ್ತಾ ಇದ್ದೇನೆ ಅಂತ ಆ ಋತ್ವಿಜರಿಗೆ ಹೇಳ್ತಾನೆ. ತಕ್ಷಣ ಅವ್ರ ಪ್ರಶ್ನೆ, ಕಾ ದಕ್ಷಿಣ, ಎಷ್ಟು ಕೊಡ್ತೀಯೇ? ವೇದದಲ್ಲಿ ಇರೋ ಮಾತಿದು, ಶೌತಯಾಗದಲ್ಲಿ ಮಾತ್ರ, ಬೇರೆದ್ರಲ್ಲ. ಅವನು ಹೇಳಬೇಕು ಇಷ್ಟು ಕೊಡ್ತೇನೆ ಅಂತ, ಅದ್ರ ಪ್ರಕಾರ ನಡ್ಕೊಳ್ಬೇಕು ಅವನು. ಕಾ ದಕ್ಷಿಣ, ಎಷ್ಟು ಕೊಡ್ತೀಯೇ ದುಡ್ಡನ್ನು ಅಂದರೆ ಅದೇನು ಫಲ ಋತ್ವಿಜರಿಗೆ. ಹಾಗಿದ್ರೆ ನನಗೇನು ಪುಣ್ಯ ಅಂತವರು. ಹೀಗೆ ಆ ಫಲಸ್ವರೂಪಿಣಿ ಆದ್ದರಿಂದ ಅವಳು ದಕ್ಷಿಣ. ಫಲ 2, ಒಂದು ದೃಷ್ಟಫಲ, ಇನ್ನೊಂದು ಅದೃಷ್ಟ ಫಲ. ದೃಷ್ಟಫಲ ಅಂದರೆ ಪ್ರತ್ಯಕ್ಷ ಫಲ, ಕಣ್ಣಿಗೆ ಕಾಣುವಂಥದ್ದು. ಹೇಗೆ ಅಂದರೆ ನಾವು
ದುಡಿತೇವೆ, ತಿಂಗಳದ ಕೊನೆಗೆ ಸಂಬಳ ಬರುತ್ತಲ್ಲ, ಅದು ದೃಷ್ಟಫಲ, ಕಣ್ಣಿಗೆ ಕಾಣುವಂಥದ್ದು ಅದು ಅಲ್ವಾ. ಹಾಗೆ ಒಂದು ಹೋಮ ಮಾಡ್ತೇವೆ, ಆಹುತಿ ಕೊಡ್ತೇವೆ, ಅದಕ್ಕೂ ಒಂದು ಫಲ ಉಂಟು. ಆದರೆ ಆ ಫಲ ಅದು ಅದೃಷ್ಟ, ಕಣ್ಣಿಗೆ ಕಾಣುವಂಥದ್ದಲ್ಲ, ನಮಗೆ ಅನುಭವಕ್ಕೆ ಬರುವಂಥದ್ದು. ಎಷ್ಟೋ ಜನ ಹೇಳ್ತಾರೆ ನೋಡಿ, ಈ ಹೋಮ ಮಾಡಿ ಆದಮೇಲೆ ನಮಗೆ ಇಷ್ಟೆಲ್ಲ ಒಳ್ಳೇದಾಯ್ತು ರೀ ಅಲ್ವಾ. ಹಾಗಾಗಿ ಅದು ಅದೃಷ್ಟ ಫಲ. ನೀವು ದೃಷ್ಟಫಲ ಹೇಗಿರುತ್ತೆ, ನೇರ ಕಣ್ಣಿಂದ ಕಾಣ್ಬೋದು. ನೀವು 1ನೇ ತಾರೀಕಿಗೆ ಬ್ಯಾಂಕಿಗೆ ಹೋಗಿ ನಿಮ್ಮ ಅಕೌಂಟಿಗೆ ಜಮಾ ಆಗಿರುತ್ತೆ ಯಾವುದು ಫಲ, ಸಂಬಳ ಅಲ್ವಾ. ಆದರೆ ಇದು ಅಕೌಂಟಿಗೆ ಕ್ರೆಡಿಟ್ ಅಂತ ಗೊತ್ತಾಗೋದಿಲ್ಲ, ಆದರೆ ಅನುಭವಕ್ಕೆ ಬರ್ತಾ ಇರುತ್ತೆ ಹೇಗೆ ಅಂತ. ಅದಾದ ಮೇಲೆ ನಮ್ಮ ಜೀವನದಲ್ಲಿ ಹೀಗೆ ಬದಲಾವಣೆ ಆಯಿತು, ಹೀಗಾಯಿತು, ಹೀಗಾಯಿತು, ಹೀಗೆ ಅಂತ. ಅದು ದಕ್ಷಿಣ ಫಲಸ್ವರೂಪದ ಹೆಸರು ದಕ್ಷಿಣ. ದೇವಿ ಆ ರೂಪದಲ್ಲಿರುವವಳಾದ್ದರಿಂದ ಅವಳ ಹೆಸರು ದಕ್ಷಿಣ ಅಂತ. ಮತ್ತು ಇನ್ನೊಂದು ಅರ್ಥ ಉಂಟು ದಕ್ಷಿಣ ಅನ್ನೋದಕ್ಕೆ, ದಕ್ಷಿಣ ಜ್ಞಾನ ಸಂದೇಶ. ಉದ್ಧವಗೀತೆಯಲ್ಲಿ ಭಗವಂತ ಹೇಳುವ ಮಾತಿದು, ಅದನ್ನು ಇಲ್ಲಿ ಹೇಳ್ತಾರೆ ಅಂತ. ದಕ್ಷಿಣ ಅಂದರೆ ಏನು ರೀ? ದಕ್ಷಿಣ ಅಂದರೆ ದುಡ್ಡು ಫಲ ಅಂತ ಒಂದು ಅರ್ಥ. ಆದರೆ ಈ ಎಲ್ಲ ಫಲಗಳು ಸಹ ಅನುಭವಿಸಿದ ನಂತರ ಕ್ಷಯಿಸಿ ಹೋಗುವಂತಹ ಕ್ಷಣಿಕವಾದ ಫಲರೂಪವಾದ ದಕ್ಷಿಣ. ಆದರೆ ಇನ್ನೊಂದು ಫಲ ಉಂಟು, ಅದು ಕ್ಷಯಿಸದೇ ಇರುವ ಫಲ. ಆ ಫಲದ ಹೆಸರು ಯಾವುದು ಅಂದರೆ ಜ್ಞಾನ. ಅದಕ್ಕೋಸ್ಕರ ದಕ್ಷಿಣ ಜ್ಞಾನ ಸಂದೇಶ. ಇನ್ನೊಬ್ಬರಿಗೆ ಜ್ಞಾನವನ್ನು ಹಂಚುವುದೇ ಒಂದು ದಕ್ಷಿಣ. ಯಾಕೆ ಕೇಳಿದರೆ, ಅದು ಕೊಟ್ಟಷ್ಟು ಸಹ ಹೆಚ್ಚಾಗುತ್ತೆ ಅಷ್ಟೇ ಹೊರತು ಸಹ ಕಡಿಮೆ ಆಗೋದಿಲ್ಲ. ಲೋಕದ ದಕ್ಷಿಣ ಹೇಗಿರುತ್ತೆ ಕೇಳಿದರೆ, ಕೊಟ್ಟರೆ ತಗೊಂಡವನ ಹತ್ರ ಹೆಚ್ಚಾಗುತ್ತೆ, ಕೊಟ್ಟವನ ಹತ್ರ ಮೈನಸ್ ಆಗುತ್ತೆ ಅಲ್ವಾ. ನನ್ನ ಜೇಬಲ್ಲಿ 1000 ರೂಪಾಯಿ ಉಂಟು, 500 ರೂಪಾಯಿ ಕೊಟ್ಟೆ. ನಿಮಗೆ 500 ರೂಪಾಯಿ ಲಾಭ ಆದದ್ದು ಎಷ್ಟು ಸತ್ಯವೋ, ನನ್ನ ಜೇಬಲ್ಲಿ 500 ರೂಪಾಯಿ ಮೈನಸ್ ಆದದ್ದು ಅಷ್ಟೇ ಸತ್ಯ ಅಲ್ವಾ. ಆದರೆ ಒಬ್ಬ ಅಧ್ಯಾಪಕ ಶಿಷ್ಯನಿಗೆ ಪಾಠ ಮಾಡ್ತಾನೆ, ಜ್ಞಾನವನ್ನು ಹಂಚುತ್ತಾನೆ. ಪಾಠ ಮುಗಿದ ಮೇಲೆ ಕೇಳಿ, ಅವನ ಹತ್ರ ಕೇಳಿ, ಏನೋ ಜ್ಞಾನ ಕಡಿಮೆ ಆಯಿತು ಅಂತ ಅನಿಸುತ್ತೆ ಅವನಿಗೆ, ಆಗತ್ತಾ? ಇಲ್ಲ. ಹಾಗೆ ಕಡಿಮೆ ಆಗುವಂತಿದ್ರೆ, ಇಲ್ಲಪ್ಪ ನನ್ನ ಜ್ಞಾನ ಎಲ್ಲ ಕೊಟ್ಟು ಕೊಟ್ಟು ಖರ್ಚಾಗ್ಬಿಟ್ಟಿದೆ, ಪಾಠ ಮಾಡೋಕ್ಕಾಗಲ್ಲ ಅಂತ ಹೇಳಬೇಕಿತ್ತು ಅಲ್ಲ. ಭಾಳಷ್ಟು ಜನ ಮೊದಲೇ ಕಳ್ಕೊಂಡು ಬಿಡ್ತಾರೆ, ದಟ್ ಈಸ್ ಸಪ್ರೇಟ್. ಅದು ಕಳ್ಕೊಂಡಿರೋದು ಪಾಠ ಮಾಡಿ ಅಲ್ಲ, ಪಾಠ ಮಾಡಿದ್ರೆ ಹೆಚ್ಚಾಗ್ತಿತ್ತು, ಪಾಠ ಮಾಡ್ದೇ ಕಳ್ಕೊಂಡು ಬಿಟ್ಟಿದ್ದಾರೆ ಅಷ್ಟು ಜನ. ವಿದ್ಯೆಯೂ ಸಹ ಅನುಪಯುಕ್ತವಾದಾಗ ತುಕ್ಕಿಡಿಯುತ್ತೆ ಅದಕ್ಕೆ ಅಲ್ವಾ. ಹಾಗಾಗಿ ಅದು ಹೆಚ್ಚೆಚ್ಚು ಉಪಯೋಗ ಆಗ್ತಾ ಬರಬೇಕು. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಒಂದು ಚಾಕು ಇದೆ, ನೈಫ್. ಅದನ್ನು ನೀವು ಒಳ್ಳೆ ಚಾಕು ಅಂಥೇಳಿ 1 ವರ್ಷ 2 ವರ್ಷ ಹಾಗೆ ಇಟ್ಬಿಡಿ, ಏನಾಗುತ್ತೆ, ಅದು ಚಿಕ್ಕದ ಬಿಡುತ್ತೆ. ದಿನವೂ ಸಹ ಅದರೊಳಗೆ ನಿಂಬೆಹಣ್ಣನ್ನು ಕತ್ತರಿಸ್ತಾ ಇರಿ, ಆಗ ಫಳ ಅಂತ ಹೊಳಿತಾ ಇರುತ್ತೆ ಅಲ್ವಾ. ಹಾಗೆಯೇ ವಿದ್ಯೆ ಎನ್ನುವುದು ಹಂಚಿದಷ್ಟು ಹಂಚಿದವನಲ್ಲಿ ಬೆಳೆಯುತ್ತೆ, ಆಗದ ಅವನಿಗೆ ದಕ್ಷಿಣ ಫಲ. ತಗೊಂಡವನಿಗೆ ಸ್ವೀಕಾರದಿಂದ ದಕ್ಷಿಣ, ಅದು ಫಲ. ಜಗನ್ಮಾತೆ ಗುರುವನಲ್ಲಿದ್ದು ಆ ವಿತರಣ ರೂಪದಲ್ಲಿದ್ದು ದಕ್ಷಿಣ, ಶಿಷ್ಯನಲ್ಲಿದ್ದು ಗ್ರಹಣ ರೂಪದಲ್ಲಿ ಇರುವವಳಾದ್ದರಿಂದ ಅವಳು ದಕ್ಷಿಣ. ಏನೆಲ್ಲ ಹೇಳ್ತಾರೆ, ಅಸಾಧ್ಯವಾದಂತಹ ಕಲ್ಪನೆಗೆ ಅಂತ. ಹಾಗಾಗಿ ನಿಜವಾದ ಲೋಕದಲ್ಲಿ ಅಂದರೆ ಈ ಪ್ರಪಂಚದಲ್ಲಿ ನಿಜವಾದ ದಕ್ಷಿಣ ಯಾವುದು ಅಂದರೆ ದಕ್ಷಿಣ ಜ್ಞಾನ ಸಂದೇಶ. ಖರ್ಚಾಗದೇ ಇರುವಂಥ, ದಟ್ಸ್ ದ ಎಟರ್ನಲ್ ದಕ್ಷಿಣ. ಜ್ಞಾನ ಕೊಟ್ಟಷ್ಟು, ಇನ್ನೊಬ್ಬರಿಗೆ ಕೊಟ್ಟಷ್ಟು ಹೆಚ್ಚಾಗುವಂಥ ಒಂದು ದಕ್ಷಿಣ ಇದ್ದರೆ ಜ್ಞಾನವೇ. ಅದಕ್ಕೋಸ್ಕರ ಅದೇ ದಕ್ಷಿಣ. ಜಗನ್ಮಾತೆ ಜ್ಞಾನರೂಪಿಣಿಯಾದ್ದರಿಂದ ಅವಳು
ಒಂದಕ್ಕಿಂತ ಇಮ್ಮಡಿಯಾಗಿ, ಇಮ್ಮಡಿಗಿಂತ ಮುಮ್ಮಡಿಯಾಗಿ, ಮುಮ್ಮಡಿಗಿಂತ ನಾಲ್ಮಡಿಯಾಗಿ ಬೆಳಗುವವಳಾದ್ದರಿಂದ ಹೃದಯ ಗವಿಯಲ್ಲಿ ಆ ರೂಪದಲ್ಲಿರುವವಳಾದ್ದರಿಂದ ಅವಳು ದಕ್ಷಿಣ ಅಂತ. ನೆಕ್ಸ್ಟ್ ಹಾಗಿದ್ರೆ 11ನೆಯ ಅರ್ಥ ಏನು ಅಂದರೆ ದಕ್ಷಿಣಾವತ್ ಪ್ರಧಾನಭೂತ. ಆಯಿತು, ಈ ಅಧ್ಯಾತ್ಮದ ತತ್ವರೂಪವಾದ ದಕ್ಷಿಣೆಯನ್ನು ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಲೋಕದಲ್ಲಿ ಎಲ್ಲರಿಗೂ ಪ್ರಧಾನವಾದದ್ದು ಯಾವುದು ಕೇಳಿದ್ರೆ ದಕ್ಷಿಣೆಯೇ. ಆಫೀಸಿಗೆ ಹೋಗಬೇಕು, ಕೆಲಸ ಆಗಬೇಕು, ಕೊಡಬೇಕಾದೇನ್ರಿ ದಕ್ಷಿಣ ಅಲ್ವಾ? ನೀವೇನೋ ಕೊಂಡ್ಕೊಳ್ಬೇಕು, ಆಗಲೂ ನಿಮ್ಮ ಜ್ಞಾನ ದಕ್ಷಿಣೆ. ನಾ ಮಹಾ ದೊಡ್ಡ ಜ್ಞಾನಿಯಪ್ಪ, ಒಂದು 5 kg ಮಾವಿನಣ್ಣು ನನಗೆ ಹಾಗೆ ಕೊಡು ಅಲ್ವಾ? ದಿನವೂ ಸಹ ಮನೆಗೆ ಪೇಪರ್ ಹಾಕ್ತಾನೆ, ತಿಂಗಳ ಕೊನೆ ದುಡ್ಡು ಕೇಳಲಿಕ್ಕೆ ಬಂದರೆ ನಾನು ಜ್ಞಾನಿಯಪ್ಪ, ನನ್ನ ದಕ್ಷಿಣೆ ಅದೇನೆ ಅಂದರೆ ಆಯಿತು ಸ್ವಾಮಿ, ಮುಂದಿನ ತಿಂಗಳಿಂದ ಪೇಪರನ್ನು ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳಿ. ಅರೆ, ಈ ಭೌತಿಕ ಪ್ರಪಂಚಕ್ಕೆ ಲೌಕಿಕವಾದ ದುಡ್ಡೇ ದಕ್ಷಿಣ, ಅದೇ ಪ್ರಧಾನಭೂತ. ಅದು ನಿಮ್ಮನ್ನು ಅಳೆಯೋದೇ ಆ ಮೆಜರ್ಮೆಂಟಿಂದ. ಬೆಂಗಳೂರಲ್ಲಿ ಒಂದು 4-5 ಮನೆ ಇದೆಯಾ? ಹಾಂ, ಪರವಾಗಿಲ್ಲ. ಹಾಗಿದೆ, ಬಾಡಿಗೆ ಮನೆ ಇದ್ದೀರಾ? ಸರಿ ಬಿಡಿ, ಮತ್ತು ನಮ್ಮನೆ ಒಂದು ಕೇಳಲಿಕ್ಕೆ ಬರಬೇಡಿ ಅಂತ. ಯಾಕೆ ಕೇಳಿದರೆ, ಹಾಂ ಮನೆ ಇದೆಯಾ? ಎಷ್ಟು ದೊಡ್ಡ ಮನೆ? 60-40 ಇದೆ. ಹಾಂ, ಪರವಾಗಿಲ್ಲ ಹಾಗಿದ್ರೆ. ಆಮೇಲೆ ಎಷ್ಟು ಬೆಡ್ರೂಮು? ಒಂದು 5-6 ಇದೆ. ಹಾಂ, ಪರವಾಗಿಲ್ಲ ಹಾಗಿದ್ರೆ. ಮತ್ತು ಮನೆಯಲ್ಲಿ ಅಷ್ಟೆಲ್ಲ ಇಲ್ಲ, ಒಂದು ಲೈಬ್ರರಿ ಇದೆ. ಹೌದಾ? ಹಾಂ, ನೀವು ಇಟ್ಕೊಳ್ಳಿ, ಸಾಕವಾಗಿದ್ರೆ. ನಮ್ಮ ಲೋಕದ ಜನರ ಸ್ವಭಾವ ಹೀಗೆ. ಹಾಗಾಗಿ ಎಲ್ಲವನ್ನೂ ಅಳೆಯುವ ಮಾಧ್ಯಮ ಯಾವುದು ಕೇಳಿದರೆ ಈ ಅತ್ಯಂತ ಪ್ರಧಾನಭೂತವಾದಂತಹ ಈ ಕರೆನ್ಸಿ ಎನ್ನುವಂಥ ದಕ್ಷಿಣ. ಆ ರೂಪದಲ್ಲಿ, ಧನದ ರೂಪದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ದಕ್ಷಿಣ ಅಂತ. ಆಯಿತು, ಎಲ್ಲ ಕಾರ್ಯಗಳಿಗೂ ಸಹ ದಕ್ಷಿಣೆಯೇ ಪ್ರಧಾನವಾದದ್ದರಿಂದ ದೇವಿ ಸಕಲ ಜನರಲ್ಲೂ ಆ ರೂಪದಲ್ಲಿ ನಿಂತು ಅನುಕೂಲ ಮಾಡಿ ಕೊಡುವಳಾದ್ದರಿಂದ ಅವಳು ದಕ್ಷಿಣ. ಇಲ್ಲಿಗೆ 11ನೇ ಅರ್ಥ ಆಯಿತು. ಮತ್ತು 12ನೇ ಅರ್ಥ, ಅಥವಾ ದಕ್ಷಿಣ ಅಂದರೆ ಸರಳ. ಅವಳು ಅತ್ಯಂತ ಸರಳಳು, ಉದಾರಳು. ಎಷ್ಟು ಉದಾರಳು ಕೇಳಿದರೆ, ಶಿವನನ್ನು ಮನ್ಮಥ ದಹಿಸಿದ, ರತಿ ಬಂದು ಕಣ್ಣೀರಿಟ್ಲು. ಅಯ್ಯೋ ಪಾಪ, ನನ್ನ ಹಾಗೆ ಒಂದು ಹೆಣ್ಣುಮಗಳಲ್ವಾ ಅಂಥೇಳಿ. ಈ ಶಬ್ದ ಹೇಗಿದೆ ಕೇಳಿದರೆ, ತಾನೇ ಸೆರಗಿನಿಂದ ಅವಳ ಕಣ್ಣೀರನ್ನು ಒರೆಸುವ ಹಾಗೆ ಮನ್ಮಥನನ್ನು ಬದುಕಿಸಿಬಿಟ್ರು ಮತ್ತೆ ಪುನಃ. ಅಷ್ಟು ಸರಳಳು ಅವಳು ಹೀಗೆ ಅಂತ. ಹಾಗಾಗಿ ಉದಾರಳು ಅಂತ ಕೋಶ. ಹಾಗಾಗಿ ದಕ್ಷಿಣ, ಸರಳ, ಉದಾರ ಅಂತ ಕೋಶ. ಆಕೆ ಸರಳಳು, ಉದಾರಳು ಆದ್ದರಿಂದ, ಮನಸ್ವಿನಿಯು ಆದ್ದರಿಂದ ಅವಳು ದಕ್ಷಿಣ. ಇಲ್ಲಿ ದಕ್ಷಿಣ ಆಯಿತು. ಮತ್ತು ಇವರು 2 ನಾಮ ಮಾಡಿದ್ದಾರೆ ಅಂತ ಹೇಳಿದ್ದೇನಲ್ಲ, ಇನ್ನೊಂದು ದಕ್ಷಿಣಾರಾಧ್ಯ ಅಂತ ಮಾಡಿದ್ದಾರೆ. ಆ ದಕ್ಷಿಣಾರಾಧ್ಯ ಅನ್ನೋದು ಹೇಗೆ ಅಂದರೆ, ಆರಾಧ್ಯ ಅಂದರೆ ಸಂತೋಷಪಡಿಸಲಿಕ್ಕೆ ಯೋಗ್ಯಳಾದವಳು ಅಂತ ಅರ್ಥ. ದಕ್ಷಿಣ ಮಾರ್ಗದಿಂದ ಸಂತೋಷಪಡಿಸಲಿಕ್ಕೆ ಯೋಗ್ಯಳಾದವಳು. ದಕ್ಷಿಣ ಮಾರ್ಗ ಅಂದರೆ ನಾನು ಹೇಳಿದ್ದೇನೆ ಸಮಯ ಮಾರ್ಗ. ಅದೇ ವೇದ ಪ್ರತಿಪಾದಿತವಂಥ ಮಾರ್ಗ. ಈ ಮಾರ್ಗದಲ್ಲಿ ಪೂಜೆಗೊಂಡಂಥ ಅವಳು ಶಾಶ್ವತವಾದ ಫಲ ಕೊಡ್ತಾಳೆ. ಶಾಶ್ವತ ಫಲವಾದ ಅಂದರೆ ಮೋಕ್ಷ, ಜನನ ಮರಣ ಕಟ್ಟನ್ನು ಕಡಿದು ಹಾಕ್ತಾಳೆ, ಅದನ್ನು ಕೊಡ್ತಾಳೆ. ಆದ್ದರಿಂದ ತಿಳಿದವರು ದಕ್ಷಿಣ ಮಾರ್ಗದ ಮೂಲಕ ಆಕೆಯನ್ನು ಆರಾಧಿಸ್ತಾರೆ. ಹಾಗಾಗಿ ಅವಳು ದಕ್ಷಿಣಾರಾಧ್ಯ ಅಂತ. ಹಾಗಿದ್ರೆ ವಾಮ ಮಾರ್ಗದಿಂದ ಪೂಜಿಸೋರು ಇದ್ದಾರಲ್ಲ ಅಂದರೆ, ಪೂಜಿಸೋರು ಇದ್ದಾರೆ. ಆಗ ಅವರು ಅವರಿಂದ ಆಕೆ ದಕ್ಷಿಣಾರಾಧ್ಯಳಲ್ಲ, ಅವಳು ವಾಮಾರಾಧ್ಯ. ಅವರಿಗೇನು ಕೊಡ್ತಾಳೆ ಅಂದರೆ ಕ್ಷಣಿಕವಾದ ಫಲವನ್ನು ಅವಳು ಕೊಡ್ತಾಳೆ. ಯಾಕೆಂದರೆ ಈ ವಾಮ ಮಾರ್ಗ ಅನ್ನುವಂಥದ್ದು ಅದು ನಿಂದ್ಯವಾದದ್ದು ಅಂತ ಈಗಾಗಲೇ ನಾನು ಅಲ್ಲಲ್ಲೇ ಹೇಳ್ತಾ ಬಿದ್ದಿದ್ದೇನೆ. ಆದ್ದರಿಂದ ನಿರ್ಮಲವಾದಂಥ ಅಂತಃಕರಣದವರಿಂದ ದೇವಿ ನಿಶ್ಚಯವಾದ ಭಕ್ತಿಯಿಂದ ತರ್ಪಣ ಜಪಾದಿಗಳಿಂದ ಸಾತ್ವಿಕವಾಗಿ ಪೂಜಿಸಲ್ಪಡುವುದರಿಂದ ಆಕೆಯ ದಕ್ಷಿಣಾರಾಧ್ಯ ಅಂತ ಚಂದ್ರಿಕಾ ವ್ಯಾಖ್ಯಾನದಲ್ಲೂ ಈ ವಿವರಣೆಯನ್ನು ಕೊಟ್ಟಿದ್ದಾರೆ ವೈದ್ಯನಾಥ ದೀಕ್ಷಿತರು. ಅಲ್ಲಿಗೆ ಇವತ್ತು ಸಹ ನಾವು ನೋಡಿದ್ದು 2 ನಾಮ ಆಯಿತು.
ನಾಳೆ 6 ಗಂಟೆ ಸೇರಿದಾಗ ದರಸ್ಮೇರ ಮುಖ ಅಂಬುಜ ಅಂದರೆ ನಸುನಗೆಯಿಂದ ಕೂಡಿದ ಮುಖ ಕಮಲದವಳು ಅಂತ. ಅದು ಹೇಗೆ ಏನು ಎತ್ತ ಅಂತ ನಾಳೆ 6 ಗಂಟೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಸಹ ನಮಸ್ಕಾರ ಮತ್ತು ಕೃತಜ್ಞತೆಗಳು.